ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎ. ಕಳೆದ 9 ವರ್ಷಗಳಿಂದ ನಾನು ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸು ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಸ್ಟ್ರೆಸ್ ಅಲ್ಲಿ ಬರ್ತಕ್ಕಂಥದ್ದು ವಿವಿಧ ಬಗೆಯಾದಂತಹ ಒಂದು ಒತ್ತಡ ಕಾರಕ. ಕಳೆದ ತರಗತಿನಲ್ಲಿ ಒತ್ತಡ ಅಂತ ಅಂದ್ರೆ ಏನು, ಅದರದ ವಿಧಗಳು, ಅದರದ ಯಾವ ರೀತಿಯಾಗಿ ಸ್ಟ್ರೆಸ್ಸರ್ಸ್ಗಳು ಕಾರಣ ಆಗುತ್ತೆ, ರೋಗ ಲಕ್ಷಣಗಳು ಯಾವ ತರ ಇರುತ್ತೆ, ಅಕ್ಯುಮುಲೇಟ್ ಆಗೋದಿಕ್ಕೆ ಒಂದು ಅಥವಾ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ. ಸೊ ಇಂತಹ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಪ್ರಸ್ತುತ ಈ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್, ಪೋಸ್ಟ್ ಟ್ರಾಮಾಟಿಕ್ ಒಂದು ಟ್ರಾಮಾ ಆಗುತ್ತೆ. ಟ್ರಾಮಾ ಇಟ್ ಸೆಲ್ಫ್ ಟ್ರಾಮಾ ವಿಚ್ ಕ್ರಿಯೇಟ್ ಲಾಟ್ ಆಫ್ ಸ್ಟ್ರೆಸ್. ಯಾರಿಗೆ ಆ ಟ್ರಾಮಾಗೆ ಒಳಗಾಗ್ತಾರೆ ಅಥವಾ ಯಾರು ಆ ಟ್ರಾಮಾಗೆ ಒಳಗಾಗ್ತಾರೆ ಅಂಥವರಿಗೆ they couldn't manage the situation well. By the moment that when the stress is occurs, that will be impact on their day-to-day life activities. ಒಮ್ಮೆ ಒಬ್ಬ ವ್ಯಕ್ತಿಗೆ ಅಥವಾ ಸಡನ್ ಆಗಿ ಅಥವಾ ಒಂದು ಆಕ್ಸಿಡೆಂಟ್, ದ ಪರ್ಸನ್ ಮೆಟ್ ವಿತ್ ಆಕ್ಸಿಡೆಂಟ್ ಅಥವಾ ಅಂಥದ್ದು ಯಾವುದೋ ಒಂದು ಟ್ರಾಮಾಟಿಕ್, ಒಂದು ಆಘಾತಕಾರಿಯಾದಂತಹ ಒಂದು ವಿಷಯಗಳಿಗೆ, ಒಂದು ಸನ್ನಿವೇಶ, ಒಂದು ಸಂದರ್ಭಕ್ಕೆ ಒಳಗಾಗ್ಬಿಟ್ರೆ ಅನ್ಎಕ್ಸ್ಪೆಕ್ಟೆಡ್, ಆತನಿಗೆ ಅದು ಗ್ರೇಟ್ ಲಾಸ್ ಅಂತ ಅನ್ನಿಸುತ್ತೆ. ಸೊ ದಟ್ ಮೂಮೆಂಟ್, ಸೊ ಏನು ಆ ವ್ಯಕ್ತಿ ತನ್ನ ಸಹ ಆ ವ್ಯಕ್ತಿ ಯಾರು ಈ ಟ್ರಾಮಾಟಿಕ್ ಸಿಚುಯೇಷನ್ಗೆ ಒಳಗಾಗಿರ್ತಾನೆ ಅಥವಾ ಟ್ರಾಮಾಗೆ ಒಳಗಾಗಿರ್ತಾನೆ ಫಾರ್ ಎ ಪೀರಿಯಡ್ ಆಫ್ ಟೈಮ್, 3 months, 6 months, 1 year, 2 years, 5 years. ಸೊ ಹೀಗೆ ಆಫ್ಟರ್ ಟ್ರಾಮಾ ಸೊ ಅನೇಕ ಒಂದು ಕಾನ್ಸಿಕ್ವೆನ್ಸಸ್ಗಳಿಗೆ ಒಳಗಾಗಿರ್ತಾರೆ. ಸೊ ಅದು ಈ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್. ಒತ್ತಡ ಅಂತಂದ್ರೆ ಸೊ ಇಟ್ ಇಸ್ ಎ ಬಾಡೀಸ್ ರೆಸ್ಪಾನ್ಸ್, ಫ್ಲೈಟ್ ರೆಸ್ಪಾನ್ಸಸ್ ಅಂತ, ಅಥವಾ ಒಂದು ಸಂದರ್ಭ ಮ್ಯಾನೇಜ್ ಮಾಡ್ಲಿಕ್ಕಾಗಿ ನಾವು ಕನ್ವರ್ಟ್ ಮಾಡ್ಕೊಳಕ್ ಆಗದಿರೋಂಥ ಸಂದರ್ಭಕ್ಕೆ ಒಳಗಾಗ್ತೀವಲ್ಲ, ಸೊ ಅಂಥದ್ದನ್ನ, ಸೊ ಅದು ಒಂದು 3 months. ಸೊ DSM-5 ಅಥವಾ ICD-11 ಏನು ಹೇಳುತ್ತಪ್ಪ ಅಂತ ಅಂದ್ರೆ, ಸೊ ಇವನ್ 4 ICD-10 ಇರ್ಬೋದು, DSM-4 ಇರ್ಬೋದು. ಸೊ ಅಥವಾ ಎನಿ ಕ್ಲಿನಿಕಲ್ ಎಕ್ಸ್ಪ್ಲನೇಷನ್ ಆರ್ ಎನಿ ಸೈಂಟಿಫಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತಾರೆ ಸೈಂಟಿಫಿಕಲಿ, ಡಿಸಾರ್ಡರ್ಸ್ ಇನ್ ಟರ್ಮ್ಸ್ ಆಫ್ ಡಿಸಾರ್ಡರ್ಸ್, ಸೈಕಲಾಜಿಕಲ್ ಡಿಸಾರ್ಡರ್ಸ್. ಸೊ ಅದೊಂದು ಕನಿಷ್ಠ ಒಂದು 3 ತಿಂಗಳವರೆಗೂ ಅಥವಾ 6 ತಿಂಗಳವರೆಗೂ. ಸೊ ಅಂತಹ ಒಂದು ಡಿಸಾರ್ಡರ್ಸು, ಅಂತಹ ಒಂದು ರೋಗ ಲಕ್ಷಣಗಳು ವ್ಯಕ್ತಿನಲ್ಲಿ ಇತ್ತು ಅಂತಂದ್ರೆ ಮಾತ್ರ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಸಿಚುಯೇಷನ್ಸ್, ಸೊ ಯಾವ ತರ ಬರುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಮನೆಯ ಸುತ್ತಮುತ್ತ ಆಗ್ತಾ ಇರ್ತಕ್ಕಂಥ ಎಲ್ಲ ಈವೆಂಟ್ಸ್ಗಳ ಬಗ್ಗೆ, ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಬಿಹೈಂಡ್ ದ ಬ್ಯಾಕ್, ಅವ್ರ ಬಗ್ಗೆ ಏನು ಗಾಸಿಪ್ ನಡೀತಾ ಇರತ್ತೆ, ಸೊ ಎಲ್ಲದು ರಿಪೋರ್ಟ್ ಆಗ್ತಾ ಇರತ್ತೆ, ಅಥವಾ ರಿಪೋರ್ಟ್ ಆಗ್ತಾ ಇದೆ ಅನ್ನೋ ತರಕ್ಕೆ ತನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಹೋಗ್ತಾರೆ. ಸೊ ನ್ಯಾಚುರಲ್ ಆಗಿ ಅಲ್ಲಿ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋದಾಗ, ಸೊ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ರೋಗ ಅಂದ್ರೆ ದ ಸಿಚುಯೇಷನ್ಸ್ ಇರೋದಿಲ್ಲ, ಸಂದರ್ಭ ಇರೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ, ಸೊ ನನ್ನ ಬಿಹೈಂಡ್ ದ ಬ್ಯಾಕ್ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್, ಲಾಟ್ ಆಫ್ ಇನ್ಫಾರ್ಮೇಶನ್ ಇಸ್ ದೇ ಕ್ಯಾರಿ ಫಾರ್ವರ್ಡಿಂಗ್, ನಾನ್ಸೆನ್ಸ್ ಇನ್ಫಾರ್ಮೇಶನ್, ನೆಗೆಟಿವ್ ಇನ್ಫಾರ್ಮೇಶನ್ಸ್. ಸೊ ಒಬ್ಬ ವ್ಯಕ್ತಿ ಪ್ಲಂಬರ್, ಓಕೆ, ಹೇಗೆ ಈ ರೀತಿಯಾದಂತಹ ಮಾಹಿತಿಗಳನ್ನ ಹೇಳ್ಕೊಳಕ್ಕೆ ಸಾಧ್ಯ? ರೇರ್ ಸಿಚುಯೇಷನ್ ಅಲ್ಲಿ ಬರೋ ಅಂತಾರೆ. ಸುತ್ತಮುತ್ತ ಇದ್ದಾರೆ, ದಿನನಿತ್ಯ ಸಂಪರ್ಕ ಇದೆ, ಅಫ್ಕೋರ್ಸ್ ದೇ ಮೇ ಬಿ ನೋ ಫ್ಯೂ ಇನ್ಫಾರ್ಮೇಶನ್ ಅಬೌಟ್ ದ ನೈಬರ್ಸ್. 6 ತಿಂಗಳಿಗೆ, ವರ್ಷಕ್ಕೆ ಒಮ್ಮೆ, ಎಲ್ಲೋ ಅಪರೂಪಕ್ಕೆ ಒಮ್ಮೆ ಬರುವಂತ ಒಬ್ಬ ವ್ಯಕ್ತಿ
ಒಬ್ಬ ವ್ಯಕ್ತಿಯ ಜೊತೆಗೆ ಸೊ ಇಂಥದ್ದು ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ತಾನೆ, ಆತ ಹೇಳ್ತಾನೆ, ಆತ ರಿಪೋರ್ಟ್ ಮಾಡ್ತಾನೆ ಅನ್ನೋದು ಇವ್ರು ಪರ್ಸೀವ್ ಮಾಡ್ಕೊಳ್ತಾರಲ್ಲ. ಸೊ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್ಸ್ ನೇಚರ್. ಆಘಾತಕ್ಕೊಳಗಾಗಿರ್ತಾರ, ಅಥವಾ ಅಂಥದ್ದೇ, ಅಥವಾ ಯಾಲ್ಸಿನೇಟೆಡಾ, ಅಥವಾ ಆ ಒಂದು ಸಂದರ್ಭವನ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಒಂದು ಆಘಾತ ನಡೆದಿರುತ್ತೆ, ಒಂದು ಆಘಾತಕಾರಿಯಾದಂತಹ ಬೆಳವಣಿಗೆ ಇರುತ್ತೆ. ಆ ಆಘಾತಕಾರಿಯಾದಂತಹ ಬೆಳವಣಿಗೆಯ ನಂತರದಲ್ಲಿ ಕಂಡು ಬರ್ತಕ್ಕಂತಹ ಈ ಒತ್ತಡದ ಸಂದರ್ಭ, ಸೊ ಅದು ಎಷ್ಟಪ್ಪ ಇರುತ್ತೆ ಅಂತಂದ್ರೆ ಅದರ ತೀವ್ರತೆ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ರಾಮಾ ಅಂತ ಅಂದ್ರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಒಬ್ರು ಯಾರೋ ಡೆತ್ ಆಗಿರ್ಬೋದು, ಅಥವಾ ಏನೋ ಒಂದು ಇನ್ಸಿಡೆಂಟ್ ಅನ್ನ, ಬ್ಯಾಡ್ ಇನ್ಸಿಡೆಂಟ್ ಅನ್ನ ನೋಡಿರಬಹುದು, ಅಥವಾ ಅದನ್ನ ಫೀಲ್ ಮಾಡಿರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಸೊ ಓಕೆ, ಸೊ ಅನ್ಎಕ್ಸ್ಪೆಕ್ಟೆಡ್, ಸಡನ್ ಆಗಿ ಆಗ್ತಕ್ಕಂಥದ್ದು ಏನೇ ಒಂದು, ಈಗ ಏನೋ ಒಂದು ಆಕ್ಸಿಡೆಂಟ್ ನೋಡ್ತಾರೆ, ಇವ್ರಿಗೆ ಒಳಗಾಗೋದು ಇರೋದಿಲ್ಲ, ಸೊ ಹತ್ರದಲ್ಲೇ ಆಗ್ತಕ್ಕಂಥದ್ದು, ಬೆಚ್ಚಿ ಬೀಳುವಂಥದ್ದು. ಸೊ ಅವ್ರಿಗೆ ಅದನ್ನು ನೋಡ್ತಾ ಇದ್ರೆ ಆ ಒಂದು ಇನ್ಸಿಡೆಂಟ್ ಏನು ಸಡನ್ ಅಥವಾ ಜಸ್ಟ್ ಎಸ್ಕೇಪ್ ಆಗಿರ್ತಾರಲ್ಲ, ಜಸ್ಟ್ ಮಿಸ್ ಆಗಿರ್ತಾರಲ್ಲ, ಸೊ ಅಂತ ಸಂದರ್ಭದಲ್ಲೂ ಸಹ ಈ ರೀತಿಯಾದಂತ, ಸೊ ಅವರು ಫರ್ದರ್ ಆಚೆ ಬರ್ಲಿಕ್ಕೆ ಅವರು ಹಿಂದೇಟ್ ಆಗ್ತಾರೆ, ಹಿಂಜರಿತಾರೆ. ಅಥವಾ ಆ ವೆಹಿಕಲ್ಗಳಲ್ಲಿ ಮತ್ತೆ ಆ ವ್ಯಕ್ತಿಯ ಜೊತೆ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ದೇ ಆರ್ ಎಜಿಟೇಟಿಂಗ್. ಸೊ ಆ ಒಂದು ಸಂದರ್ಭದ ನಂತರ ಓಕೆ, ಈಗ ಒಂದು ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಆ ಕಾಣಿಸ್ಕೊಂಡ ನಂತರದಲ್ಲಿ ಆಘಾತಕಾರಿ ಘಟನೆ 3 ತಿಂಗಳೊಳಗೆ, ಅದು ಕೆಲವೊಂದು ಸಂದರ್ಭಗಳಲ್ಲಿ ಸುಮಾರು ಪದೇ ಪದೇ ರಿಪೀಟ್ ಆಗ್ತಾನೆ ಇದ್ರೆ, ಆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾನೆ ಇದ್ರೆ, ಸೊ ಅದನ್ನ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಅಂತ ಕರಿತಾ ಹೋಗ್ತಾರೆ. ಸೊ ಏನೇನು ಕ್ಯಾಟಗರೀಸು, ಯಾವುದೇದು ಕ್ರೈಟೀರಿಯಾ, ಅಥವಾ ಯಾವ ಲಕ್ಷಣಗಳನ್ನು, ಯಾವ ಗುಣಲಕ್ಷಣಗಳನ್ನು ಒಳಗೊಂಡಂತಹ ವ್ಯಕ್ತಿಯನ್ನ, ಒಳಗೊಂಡಿರುವಂತಹ ವ್ಯಕ್ತಿಗಳನ್ನ ಈ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಅವರಲ್ಲಿ ಕಾಡ್ತಾ ಇರುತ್ತೆ ಅಥವಾ ಇರುತ್ತೆ. ಈಗ ನೋಡಿ, ಸ್ಟ್ರೆಸ್ ಅಂತ ಅಂದ್ರೆ ಸ್ಟ್ರೆಸ್ಗೆ ಹಲವಾರು ಕಾರಣಗಳಿರುತ್ತೆ. ಸೊ ಅಫ್ಕೋರ್ಸ್, ಸೊ ಕಾರಣಗಳು, ಸೊ ಒಂದು ಸ್ಟ್ರೆಸರ್ಸ್ ಅಂತ ಏನ್ ಕರಿತೀವಿ, ವಿಚ್ ಕಾಸಸ್ ಸ್ಟ್ರೆಸ್, ಸ್ಟ್ರೆಸರ್ಸ್. ದ ಸ್ಟ್ರೆಸರ್ಸ್ ಕ್ಯಾನ್ ಬಿ ಎನಿಥಿಂಗ್. ಸೊ ಒಂದು ಈವೆಂಟ್ಗೆ ಒಂದು 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 ಅಮೌಂಟ್ ಆಫ್ ಸ್ಟ್ರೆಸ್ ಅನ್ನು ಅವ್ರು ಹೊಂದಿದ್ದಾರೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಸ್ಟ್ರೆಸ್ ಹೊಂದಿದ್ದಾರೆ ಅಂತ ಅಂದ್ರೆ, ಅಕಾಡೆಮಿಕ್ ಆಗಿ ಇರ್ತಕ್ಕಂಥ ಸ್ಟ್ರೆಸ್ಗಳು ಕಾರಣ ಆಗುತ್ತೆ ಅಥವಾ ಆಗಿರುತ್ತೆ ಅಥವಾ ಆಗ್ಬೇಕು ಅಂತ ಏನಿಲ್ಲ. ಬೇರೆ ಸಿಚುಯೇಷನ್ ಇಂದ ಬಂದಿರತಕ್ಕಂತ, ಬೇರೆ ಅದಕ್ಕೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಕೆಲವೊಂದು ಕಾರಕಾಂಶಗಳು, ಅದಕ್ಕೆ ಪ್ರತಿಕೂಲವಾದಂತಹ ವಾತಾವರಣದಿಂದ ಬಂದಿರತಕ್ಕಂಥ ಇನ್ಫಾರ್ಮೇಶನ್ಸ್ಗಳಿಂದನೂ ಸಹ ಒಂದು ಅಮೌಂಟ್ ಆಫ್ ಸ್ಟ್ರೆಸ್ ಅಕ್ಯುಮುಲೇಟ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಸ್ಟ್ರೆಸ್, ಸೊ ಅವರು ಒಂದಷ್ಟು ಪಾಯಿಂಟ್ಗಳನ್ನ ಅವ್ರು ಹೊಂದಿರಬಹುದು, ಒಂದಷ್ಟು ವಿವರಗಳನ್ನ ಹೊಂದಿರಬಹುದು, ಅದು ಸಫಿಶಿಯಂಟ್ ಆಗಿಲ್ದೇನೆ ಇರಬಹುದು. ಒಂದು ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು, ಒಂದು ಇವ್ಯಾಲ್ಯೂಯೇಷನ್ ಅನ್ನ ಫೇಸ್ ಮಾಡಬೇಕು ಅಕಾಡೆಮಿಕಲಿ ಅಂತ ಅಂದಾಗ, ಸೊ ಅದು ದೇ ಆರ್ ನಾಟ್ ಫಿಸಿಕಲಿ ಆರ್ ಮೆಂಟಲಿ ದೇ ಆರ್ ನಾಟ್ ರೆಡಿ. By the moment the stress maybe takes place, some amount of stress maybe takes place. Okay, so internal assessment marks ಅಥವಾ ಒಂದು ಫೈನಲ್ ಎಕ್ಸಾಮಿನೇಷನ್ಸ್ ಇದೆ ಅಂತಂದಾಗ ಹೇಗೆ ಪ್ರಿಪರೇಷನ್ ಆಗಿರ್ತಾರೆ, ಸೊ ಅಲ್ಲಿ ನಾವು ಬೇರೆ ನಾವು ಕ್ವಶನೇರ್ ಅನ್ನ ಡೆವಲಪ್ ಮಾಡಬೇಕು ಟು ಅಸೆಸ್ ದ ಅಕಾಡೆಮಿಕ್ ಸ್ಟ್ರೆಸ್ ಅನ್ನೋ ರೀತಿಯ ಯಾವ ರೀತಿಯಾದಂತ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಶಾಲೆಯ ವಾತಾವರಣ, ಪರಿಸರ, ಸೊ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಸೊ ಸಿಲೆಬಸ್ ತಕ್ಕಂತೆ ಇರಬಹುದು, ಪ್ರಿಪರೇಷನ್ಸ್ ಗೆ ತಕ್ಕಂತೆ ಇರಬಹುದು. ಸೊ ಅದನ್ನು ಬಿಟ್ಟು ಬೇರೆ ಬೇರೆ ಎಮೋಷನ್ಸ್ ರಿಲೇಟೆಡ್, ಪರ್ಸನಲ್ ರಿಲೇಟೆಡ್, ಬೇಸಿಕ್ ಕ್ರೈಟೀರಿಯಾ ಏನಂತಾರೆ, ವ್ಯಕ್ತಿ ಡಿಗ್ರಿಯನ್ನು ಹೊಂದಿರಬೇಕು, ಡಿಗ್ರಿ ಮಾಡಿರ್ಬೇಕು, ಮತ್ತೆ ಆ ಡಿಗ್ರಿ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ನಾವು ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಅವನು ಕೇವಲ ಆ ಡಿಗ್ರಿ ನಾಲೆಡ್ಜ್ ಏನಿರುತ್ತೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್ ಏನಿರುತ್ತೆ, ಆ ನಾಲೆಡ್ಜ್ ರಿಲೇಟೆಡ್ ಮಾತ್ರನೇ ಏನ್ ಮಾಡ್ಕೊಳಕ್ಕಿಲ್ಲ ಅಂದ್ರೆ, ಸೊ ಹೌ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಕೇವಲ ಒಂದು ನಾಲೆಡ್ಜ್ ಅಥವಾ ಯಾರೆಲ್ಲ ಡಿಗ್ರಿ ಎಲ್ಲ ಹೊಂದಿದ್ದಾನೆ ಆತ ಡಿಗ್ರಿ ಮಾಡಿದಾನೆ ಅನ್ನೋ ಕಾರಣಕ್ಕೆ ಏರ್ ಮಾಡ್ಕೊಳ್ತೀವ? ಸೊ ಇಲ್ಲ. ಸೊ ಅವನ ಫಿಸಿಕಲ್ ಫಿಟ್ನೆಸ್ ಇರುತ್ತೆ,
ಕಾಗ್ನಿಟಿವ್ ಎಬಿಲಿಟೀಸ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ, ಯಾರ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಇದೆಲ್ಲದೂ ಸಹ ಸೇರಿ ಅವನ ನಾಲೆಡ್ಜ್, ಕೇವಲ ನಾಲೆಡ್ಜ್ ಮಾತ್ರ ಐರಾಗೋದಿಲ್ಲ, ಎಲ್ಲ ಕಾಗ್ನಿಟಿವ್. ಅವನ ಕ್ರಿಯೇಟಿವಿಟಿ ಇರುತ್ತೆ, ಆತನ ಮೆಮೊರಿ ಇರುತ್ತೆ, ಲರ್ನಿಂಗ್ ಪ್ರೊಸೆಸ್ ಇರುತ್ತೆ, ಡಿಸಿಷನ್ ಮೇಕಿಂಗ್ಸ್ ಇರುತ್ತೆ, ಆಲ್ ಕಾಗ್ನಿಟಿವ್ ಎಲಿಮೆಂಟ್ಗಳು ಇರುತ್ತೆ, ಆಲ್ ಪರ್ಸನಾಲಿಟಿ ಎಲಿಮೆಂಟ್ಗಳು ಇರುತ್ತೆ, ಆಲ್ ಫಿಸಿಕಲ್. ಓಕೆ, ಕೇವಲ ಬ್ರೈನ್ ಮಾತ್ರ ಐರ್ ಮಾಡ್ಕೊಳ್ತೀವ? ನೋ. ಒಬ್ಬ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿ. ಸೊ ಅದೇ ರೀತಿಯಾಗಿ ಸೊ ಇಲ್ಲಿ ಒಂದು ಘಟನೆ ಆಗ್ಬೇಕು ಅಂತಂದ್ರೆ, ಆ ಘಟನೆ ಆಗ್ತಾ ಇದೆ ಅಥವಾ ಆಗಿದೆ ಅಂತ ಅನ್ನೋದಾದ್ರೆ, ಸೊ ಆ ಘಟನೆಗೆ ಒಳಗಾಗ್ತಕ್ಕಂತ ಏನೆಲ್ಲ ವಿಷಯಗಳಿದೆ, ಓಕೆ, ಆ ಘಟನೆಯನ್ನ ನಾವು ಏನ್ ನೋಡ್ತೀವಿ, ಯಾವ ರೀತಿಯಾಗಿ ಘಟನೆಯನ್ನ ನಾವು ಪರ್ಸೀವ್ ಮಾಡ್ತೀವಿ. ಓಕೆ, ಸೊ ಕೆಲವೊಂದು ಬಾರಿ ಅದು ಹಿಂಸಾತ್ಮಕವಾಗಿರುತ್ತೆ, ಕೆಲವೊಂದು ಬಾರಿ ಅದು ಸಡನ್ ಅಥವಾ ಗ್ರೇಟ್ ಲಾಸ್ ಅನ್ನೋ ತರಕಿರುತ್ತೆ, ಅಥವಾ ಸಡನ್ ಆಗಿ ಬಂದಿರತಕ್ಕಂತ ಒಂದು ಮಾಸ್ಕ್ ರೀತಿನಲ್ಲಿ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಆ ರೀತಿಯಾಗಿ ಒಂದು ಘಟನೆ ಮತ್ತು ಘಟನಾವಳಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಇವೆಂಟ್ಗಳು ಅಂತ ಏನಿರುತ್ತೆ, ಅದನ್ನ ನಾವು ವೈಯಕ್ತಿಕವಾಗಿ ನಾವು ನೋಡ್ಬೇಕು ಅನ್ನೋದೇ ಆದ್ರೆ, ಒಂದು ಘಟನಾವಳಿಗಳನ್ನ ಅನೇಕ ಎಲಿಮೆಂಟ್ಗಳು ಸಹ ಅದಕ್ಕೆ ಅಸೋಸಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅನೇಕ ವಿಷಯಗಳು. ಸೊ ಏನಕ್ಕೆ ಒಬ್ಬ ವ್ಯಕ್ತಿ ಯಾಕೆ ಆಘಾತಕ್ಕೊಳಗಾಗ್ತಾನೆ ಅಂತ ಅಂದ್ರೆ, ಅಂಥದ್ದೇ ಸಿಚುಯೇಷನ್ಸ್ ನಮ್ಮಲ್ಲಿ ಈಗ ಆಲ್ರೆಡಿ ಪೂರ್ವ ಮಾಹಿತಿ ಇರುತ್ತೆ, ನೋನ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆಯ್ತು, ಫಿಸಿಕಲಿ ಏನ್ ಪೇನ್ ಬರುತ್ತೆ, ಸೊ ಏನೆಲ್ಲ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಎಷ್ಟು ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗ್ಬೇಕಾಗುತ್ತೆ, ಸೊ ಎಷ್ಟು ಲಾಸ್ ಆಗುತ್ತೆ, ಇದೆಲ್ಲ ತಲೆನಲ್ಲಿರುತ್ತೆ. ಸೊ ಇವೆಲ್ಲ ಇನ್ಫಾರ್ಮೇಶನ್ಸ್ಗಳು ಒಮ್ಮೆಲೆ ಸೇರ್ಕೊಂಡು ಆ ಒಂದು ಆಘಾತಕಾರಿ ಘಟನೆಯ ಒಂದು ನಿಜ ಫೀಲಿಂಗು, ಭಾವನೆ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸಡನ್ಲಿ ಯಾರೋ ಬಂದು ಜೋರಾಗಿ ಹಿಂದ್ಗಡೆಯಿಂದ ಸೌಂಡ್ ಮಾಡ್ತೇವೆ ಅಂತ ಅಂದ್ರೆ, ನಾವು ಬೆಚ್ಚಿ ಬೀಳ್ತೀವಿ ಅಂತ ಅಂದ್ರೆ, ಸೊ ಏನು ನಮಗೆ ಗೊತ್ತಿಲ್ಲ ಹಿಂದೆ ಏನ್ ನಡೀತಾ ಇದೆ ಅಂತ. ಸೊ ಇಟ್ ಕ್ಯಾನ್ ಬಿ ಹಾರ್ಮ್ಫುಲ್. ಸೊ ಅದು ನಮ್ಗೇನಾದ್ರು ತೊಂದರೆ ಮಾಡಬಹುದು ಅನ್ನೋ ಒಂದು ಮಾಹಿತಿ, ಅದರ ಅನುಭವ ನಮ್ಮಲ್ಲಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಬೆಚ್ಚಿಬಿಡ್ತೀವಿ. ಓಕೆ, ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅದು ನಮಗೆ ಆಗಿರ್ಬೇಕು ಅಂತ ಏನಿಲ್ಲ, ಅಥವಾ ಅದು ಸಿವಿಯರೇ ಆಗಿರ್ಬೇಕು ಅಂತ ಏನಿಲ್ಲ. ಈ ಪೋಸ್ಟ್ ಟ್ರಾಮೆಟಿಕ್ ಆದ ನಂತರದಲ್ಲೂ ಸಹ ನಮ್ಗಿದೆ ಅಂತ ಅಂದ್ರೆ, ಒಂದು ಘಟನೆ ಆದ ನಂತರದಲ್ಲೂ ಸಹ ಒಂದು ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೀರಿಯನ್ಸ್ ಒಂದು ಹಾರ್ಟ್ ಫೀಲಿಂಗ್ ಅಂತ ಅಂದ್ರೂ ಎಷ್ಟು ದಿನ ಇರ್ಬೋದು, ಅದ್ರದ್ದು ಒಂದು ಇಂಟೆನ್ಸಿಟಿ ಎಷ್ಟು ದಿನ ಇರಬಹುದು? ಸೊ ಒಂದು ವಾರ, ತಿಂಗಳು, ವರ್ಷ. ಸೊ ಕೆಲವೊಂದು ಬಾರಿ ಈ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ 5 years 10 years ವರೆಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ಕೋಬೇಕಾಗಿರತಕ್ಕಂಥ ವಿಷಯಗಳು ಏನಪ್ಪಾ ಅಂತಂದ್ರೆ, ಹೇಗೆ ಇಂತಹ ಇನ್ಫಾರ್ಮೇಶನ್ಸ್ಗಳು, ನಮ್ಮಲ್ಲಿರ್ತಕ್ಕಂತಹ ಪೂರ್ವ ಮಾಹಿತಿಗಳು ನಮ್ಮ ಫೀಲಿಂಗ್ಸ್ಗೆ ಅಸೋಸಿಯೇಟ್ ಆಗ್ತಾ ಇದೆ, ನಮ್ಮ ಫೀಲಿಂಗ್ಸ್ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ನಮ್ಮ ಫೀಲಿಂಗ್ಸ್ಗೆ ಅದು ಸೊ ಎಷ್ಟು ಹತ್ತಿರ ಆಗ್ತಾ ಇದೆ. ಸೊ ಅದರ ಆಧಾರದ ಮೇಲೆ ಈ ಪೋಸ್ಟ್ PTSD ಅದರದ್ದು ರೋಗ ಲಕ್ಷಣಗಳು ಏನೋ ಫನ್ ರೀತಿಯಾಗಿ ಕಾಣಿಸ್ಕೊಳ್ಳಬಹುದು. ಓಕೆ, ಸೊ ಅದು ಇಂಡಿವಿಜುವಲ್ ಡಿಫ್ರೆಂಟ್, ಹೌ ದ ಇಂಡಿವಿಜುವಲ್ಸ್ ಪರ್ಸೀವ್ ದಟ್ ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಂತಹ ಒಬ್ಬ ವ್ಯಕ್ತಿ ಅಂತ ಅಂದ್ಮೇಲೆ ವ್ಯಕ್ತಿ ಫೀಲಿಂಗ್ಸ್, ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ಆಘಾತಕಾರಿ ಘಟನೆಗಳು ಅದು ಯಾವುದೇ ಇರಬಹುದು. ಒಬ್ಬ ವ್ಯಕ್ತಿಗೆ ಆ ಆಘಾತಕಾರಿ ಘಟನೆಗಳು ನೇರವಾಗಿ ಆದ್ರೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಆಕ್ಸಿಡೆಂಟ್ ಆಗೋ ಅಂಥದ್ದು ಒಬ್ಬ ವ್ಯಕ್ತಿಗೆ ಅಥವಾ ಯಾರಿಗಾದ್ರೂ ಆಯ್ತು ಸಾಮಾನ್ಯವಾಗಿ ಆಘಾತಕಾರಿಯಾದಂಥ ಘಟನೆ. ಓಕೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅನ್ನೋದಾದ್ರೆ, ಅಂತಹ ಆಘಾತಕಾರಿ ಘಟನೆಗಳು ಆ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಆಗಿದ್ರೆ ಏನ್ ಫೀಲ್ ಮಾಡ್ತಾನೆ, ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಸೊ ಅದು ಆಘಾತಕಾರಿ ಘಟನೆಗಳ ಲಿಸ್ಟ್ಗೆ ಬರ್ತದೆ. ಸೊ ಇತರರಿಗೆ ಸಂಬಂಧಿಸಿದಂತೆ ಈವೆಂಟ್ಗಳಿಗೆ ವೈಯಕ್ತಿಕವಾಗಿ ಸಾಕ್ಷಿಯಾಗುವುದು. ಸೊ
ಅದನ್ನ ಎಲ್ಲಾ ಬಾರಿಯೂ ಸಹ ಅದು ನಮಗೆ ಆಗ್ಬೇಕು ಅಂತ ಏನಿಲ್ಲ. ಆಘಾತಕಾರಿಯಾದಂಥ ಘಟನೆಗಳು ನಮ್ಮ ಹತ್ತಿರದಲ್ಲೇ ಅಥವಾ ನಮಗೆ ಗೊತ್ತಿರೋರ್ಗೆ ಅಥವಾ ನಮ್ಮ ಕ್ಲೋಸ್ ಆಗಿರ್ತಕ್ಕಂಥವ್ರಿಗೆ ಆದ್ರೂ ಸಹ ನಾವು ಫೀಲ್ ದ್ಯಾಟ್ ಏನು ವಿಚ್ ಇಸ್ ಡ್ರಾಮ್ಯಾಟಿಕ್ ದ ಇಂಟೆನ್ಸಿಟಿ ಆಫ್ ದ ಡ್ರಾಮ್ಯಾಟಿಕ್ ಸಿಚುಯೇಷನ್, ಅದನ್ನ ನಾವು ಅಕ್ನಾಲೇಜ್ ಮಾಡ್ತಾ ಹೋಗ್ತೀವಿ. ಅಕ್ನಾಲೇಜ್ ಅಂತ ಅಂದ್ರೆ ಸೊ ಅದು ಎಷ್ಟು ಇರಬಹುದು, ಇಷ್ಟು ಪ್ರಮಾಣದ ಒಂದು ಆಕ್ಸಿಡೆಂಟ್ ಆಗಿದೆ, ಓಕೆ, ಬ್ರೈನ್ಗೆ ಡ್ಯಾಮೇಜಸ್ ಆಗಿದೆ ಅಂತ ಅಂದಾಗ ಸೊ ಏನೆಲ್ಲ ಆಗಬಹುದು, ಏನೇನು ಪ್ರಾಬಬಿಲಿಟೀಸ್ ಆಗಬಹುದು, ಅದನ್ನೆಲ್ಲ ಒಂದು ಸ್ವಲ್ಪ ನಾವು ಸೊ ಈ ತರ ಆಗಬಹುದಾ, ಆ ತರ ಆಗ್ಬೋದಾ, ಈ ತರ ಆಗಿದ್ದೇನೆ ಅಂತಂದ್ರೆ ಆತನ ಲೈಫ್ ಏನು, ಅದು ಅವ್ರ ಹಸ್ಬೆಂಡ್ ಅವ್ರ ವೈಫ್ನ ಏನೋ ಲೈಫ್ ಯಾವ ತರ ಇದೆ, ಭವಿಷ್ಯ ಯಾವ ತರ ಇರುತ್ತೆ. ಸೊ ಈ ತರದ್ದೆಲ್ಲ ನಾವು ಅದನ್ನ ಫೀಲ್ ಮಾಡ್ತಾ ಹೋಗ್ತೀವಿ. ಅದನ್ನ ನಮಗೆ ಆಗಿದೆ ಅನ್ನೋ ರೀತಿಯಾಗಿ ಕೆಲವೊಂದ್ಸಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ನಾವು ರೆಡಿ ಆಗ್ಬೇಕು, ಯಾವ್ದಕ್ಕೆ ರೆಡಿ ಆಗಿರ್ಬೇಕು ಅಂತ ಅನ್ನೋದಾದ್ರೆ ಅಂತಹ ಆಘಾತಕಾರಿ ಘಟನೆಗಳಿಗೆ ನಾವು ಒಳಗಾಗದೆ ಇರುವಂತ ರೀತಿನಲ್ಲಿ ನಾವು ಹೇಗೆ ಪ್ರಿವೆನ್ಷನ್, ಓಕೆ, ಅಥವಾ ಏನೋ ಆಂಟಿಸಿಪೇಟೆಡ್ ಆಕ್ಷನ್ಸ್ಗಳನ್ನ ತೆಗೆದುಕೊಳ್ತೀವಲ್ಲ, ಸೊ ಅಂತಹ ಎಲ್ಲ ಆಕ್ಷನ್ಸ್ಗಳನ್ನ ನಾವು ತೆಗೆದುಕೊಳ್ಳಿಕ್ಕೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಹಾಗೂ ಈ ಆಘಾತಕಾರಿ ಘಟನೆಗಳು ನಿಕಟ ಕುಟುಂಬಕ್ಕೆ ಸಂಬಂಧಿಸಿದೆ ಎಂದು ತಿಳಿಯುವುದು, ಸದಸ್ಯ ಅಥವಾ ಆಪ್ತ ಸ್ನೇಹಿತೆ ಅಥವಾ ನಿಜವಾದ ಈಗ ಬೆದರಿಕೆಯ ಸಾವಿನ ಪ್ರಕರಣಗಳು, ಕುಟುಂಬದವರು, ಸ್ನೇಹಿತರು ಅಥವಾ ಹಿಂಸಾತ್ಮಕವಾಗಿರುವಂಥದ್ದು, ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಸೊ ಈ ಎಲ್ಲವೂ ಸಹ ನಮಗೆ ಆಗಿದೆ ಅನ್ನೋ ಫೀಲ್ ಆಗ್ತಾ ಹೋಗುತ್ತೆ, ಅಥವಾ ಅದರದ್ದು ಇಂಟೆನ್ಸಿಟಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಅದರಿಂದ ಏನ್ ಆಗಬಹುದು, ಪರಿಣಾಮಕಾರಿಯಾಗಿರ್ತಕ್ಕಂತಹ ಅಥವಾ ಕಾನ್ಸಿಕ್ವೆನ್ಸಸ್ಗಳು ಏನಿದೆ, ಅದ್ರ ತೀವ್ರತೆಯ ಒಂದು ಆಳ ಏನಿದೆ ಅಂತ ಹೇಳ್ತೀವಲ್ಲ, ಆ ಆಳ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ಈ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಆಘಾತವನ್ನು ಉಂಟು ಅಥವಾ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ. ಪ್ರತಿಕೂಲವಾದ ವಿವರಗಳಿಗೆ ಪುನರಾವರ್ತಿತ ಅಥವಾ ತೀವ್ರವಾಗಿ ಒಡ್ಡಿಕೊಳ್ಳುವುದನ್ನು ಅನುಭವಿಸುವುದು ಆಘಾತಕಾರಿಯಾದಂಥ ಘಟನೆಗಳು. ಉದಾಹರಣೆಗೆ ಮಾನವರನ್ನು ಸಂಗ್ರಹಿಸುವ ಮೊದಲು ಸ್ಪಂದಿಕವಾಗಿ ಉಳಿದಿರುವಂಥದ್ದು, ಪೊಲೀಸ್ ಅಧಿಕಾರಿಗಳ ಮಗುವಿಗೆ ವಿವರಗಳನ್ನು ಪದೇ ಪದೇ ಬಹಿರಂಗಪಡಿಸುವುದು, ಅದರ ನಿಂದನೆ. ಸೊ ಈ ರೀತಿಯಾದಂತಹ ಪುನರಾವರ್ತನೆ ಆಗಿರುವಂತಹ ವಿಷಯಗಳು, ತೀವ್ರವಾಗಿ ಒಡ್ಡಿಕೊಳ್ಳುವುದನ್ನು ಅನುಭವಿಸುವಂತಹ ಆಘಾತಕಾರಿಯಾದಂತಹ ಘಟನೆಗಳು, ಪದೇ ಪದೇ ಸೊ ಪ್ರತಿಕೂಲವಾದಂತಹ ಮಾಹಿತಿಗಳಿಗೆ ಎಕ್ಸ್ಪೋಜರ್ ಆಗ್ತಾ ಹೋಗುವಂಥದ್ದು. ಸೊ ನಮ್ಗೆ ಯಾವ್ದು ಕಂಫರ್ಟ್ ಅಂತ ಇರಲ್ಲ, ಕಂಫರ್ಟ್ನೆಸ್ ಇಲ್ದಿರೋ ಅಂತ ವಿಷಯಗಳಿಗೆ ನಾವು ಪದೇ ಪದೇ ಒಡ್ತಾ ಹೋಗೋದು, ಅಂತ ಸಂದರ್ಭಗಳಿಗೆ ನಾವು ಎಕ್ಸ್ಪೋಸ್ ಆಗ್ತಾ ಹೋಗೋದು. ಸೊ ಇದೇನಾಗುತ್ತೆ ಫರ್ದರ್, ಸೊ ಇನ್ ದ ಬಿಗಿನಿಂಗ್ ಅದು ಸ್ಟ್ರೆಸ್ ಉಂಟು ಮಾಡುವಂತಹ ಅಂಶಗಳು ಆದ್ರೂ ಸಹ ಮುಂದೊಂದು ದಿನ ಅದು ಒಂದು ಸಿವಿಯರ್ ಕಾಂಪೊನೆಂಟ್ ಆಗಿ, ಸ್ಟ್ರೆಸ್ ಕಾಂಪೊನೆಂಟ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್, ಈ ಮರುಕಳಿಸುವ ಅನೈಚ್ಛಿಕ ಮತ್ತು ಒಳನುಗ್ಗುವ ದುಃಖದ ನೆನಪುಗಳು, ಆಘಾತಕಾರಿಯಾದಂತಹ ಘಟನೆಗಳು. ಓಕೆ, ಸೊ ಇದೇನಾಗುತ್ತೆ ಅಂತಂದ್ರೆ ಕೆಲವು ಸಲ ಈ 6 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಪುನರಾವರ್ತಿತ ಆಟ ಏನು ಆಡ್ತಿರ್ತಾರಲ್ಲ, ಸೊ ಅಂತ ಸಂದರ್ಭದಲ್ಲಿ ಸಂಭವಿಸಬಹುದಾದಂತಹ ಆಘಾತಕಾರಿಯಾದಂತಹ ಘಟನೆಗಳು. ಸೊ ಆ ಆಘಾತಕಾರಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಹೋಗುತ್ತೆ. ಓಕೆ, ಅದು ಅನೈಚ್ಛಿಕವಾಗಿರುತ್ತೆ. ಸೊ ಅಂತಹ ಘಟನೆಗಳು ಈ ಒಂದು PTSD ಗೆ ಕಾರಣ ಆಗ್ತಾ ಹೋಗುತ್ತೆ. PTSD ಒಂದು ಅಮೌಂಟ್, ಸ್ಟ್ರೆಸ್ನ ಒಂದು ಅಮೌಂಟ್ ಅದು ಡಿಟರ್ಮಿನ್ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ವಿಷಯ ಮತ್ತು ಅಥವಾ ಪರಿಣಾಮ ಬೀರುವಂತಹ ಮರುಕಳಿಸುವ ಸಂಕಟದ ಕನಸು, ಆಘಾತಕಾರಿ ಘಟನೆ. ಸೊ ಇಂತಹ ಮುಂತಾದ ವಿಷಯಗಳಿಗೆ ಈ ಒಂದು PTSD ಸಂಬಂಧಿಸಿದೆ. ಉದಾಹರಣೆಗೆ ನಮ್ಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ಸ್, ಏನಾದ್ರೂ ಒಂದು ಘಟನೆ ನಮ್ಗೆ ಆಗುತ್ತೆ ಅನ್ನೋ ಒಂದು ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ, ಅಥವಾ ಒಂದು ಅಸಂಪ್ಷನ್ಸ್ ಇರುತ್ತೆ, ಅಥವಾ ಏನೋ ಒಂದು ಕಲ್ಪನೆ ಇರುತ್ತೆ, ಪ್ರಾಕಲ್ಪನೆಗಳಿರುತ್ತೆ. ಓಕೆ, ಸೊ ಆ ಕಲ್ಪನೆಗಳ ಆಧಾರದ ಮೇಲೆ
ಅಥವಾ ಕನಸಿನಲ್ಲಿ ಬೀಳ್ತಕ್ಕಂಥ ಒಂದು ಚಿತ್ರಣಗಳ ಆಧಾರದ ಮೇಲೆ ಸೊ ಏನೋ ಒಂದು ಆ ಕೆಟ್ಟ ಕನಸು ಬಿತ್ತು, ಅದು ನನಗೆ ಲೈಫ್ ಆಗ್ಬೋದಾ? ಕೆಟ್ಟ ಕನಸು ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿತ್ತು ಅಂದ್ರೆ ಟ್ರಾಮೆಟಿಕ್ ಆಗೇ ಇರುತ್ತೆ. ಓಕೆ, ಸೊ ಯಾರೋ ಬಂದು ಕೊಲೆ ಮಾಡಿರೋ ರೀತಿ, ಯಾರೋ ಬಂದು ಅಥವಾ ಮತ್ತೊಂದು ಏನೋ ಹಿಂಸಾತ್ಮಕವಾಗಿ ನಮ್ಮ ಹತ್ರ ನೆಟ್ಕೊಂಡಿರುವಂತಹ ರೀತಿ. ಸೊ ಅದು ಏನಾಗುತ್ತೆ, ನಮ್ಮನ್ನೇ ಪದೇ ಪದೇ ಆಗಿ ಅದು ಮರುಕಳಿಸ್ತಾ ಹೋಗುತ್ತೆ. ಅಂತಹ ಇಮ್ಯಾಜಿನೇಷನ್ಸ್ ನಾವು ಮನಗಳ್ತಾ ಹೋಗ್ತೀವಿ. ಸೊ ಅದರಿಂದ ಏನಾಗುತ್ತೆ, ಈ PTSD ಮತ್ತಷ್ಟು ಬಿಲಾಯಿಸಲಿಕ್ಕೆ ಅಥವಾ ತೀವ್ರತೆಯ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ವಿಘಟಿತ ಪ್ರತಿಕ್ರಿಯೆಗಳು, ಉದಾಹರಣೆಗೆ ಫ್ಲಾಶ್ ಬ್ಯಾಕ್, ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ಒಬ್ಬರ ಜೊತೆ, ಅಥವಾ ಒಂದು ಪ್ಲೇಸ್ಗೆ ಹೋಗಿರ್ತೀವಿ, ಒಂದು ಪ್ಲೇಸಲ್ಲಿ ನಮ್ಮ ಕಣ್ಣು ಮುಂದೆ ಒಂದು ಭಯಾನಕವಾದಂಥ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ನಾವು ಯಾವಾಗಲೇ ಹೋಗ್ಲಿ ಆ ಸಿಚುಯೇಷನ್, ಆ ಸಂದರ್ಭಕ್ಕೆ ಅಥವಾ ಆ ಪ್ಲೇಸ್ಗೆ ಹೋದ್ರೆ ಸೊ ನಮಗೆ ಆ ಒಂದು ಫೀಲ್ ಬರ್ತಾ ಹೋಗುತ್ತೆ, ಅಥವಾ ಅಲ್ಲಿಗೆ ಆ ಜಾಗಕ್ಕೆ ಹೋಗೋಕ್ಕೆ ನಾವು ಹಿಂಜರಿತಾ ಹೋಗ್ತೀವಿ. ಈಗ ಕೆಲವರು ನೋಡ್ಬೋದು, ಈಗ ಒಂದು ಸ್ಪೆಸಿಫಿಕ್ ಡೇನಲ್ಲಿ ಫಾರ್ ಎಕ್ಸಾಂಪಲ್ ಈ ಪುಲ್ವಾಮಾ ಅಟ್ಯಾಕ್ ಆದಾಗ ಸೊ ಯಾರು ಹತ್ರದಿಂದ ನೋಡಿರ್ತಾರಲ್ಲ, ಯಾರು ಅಂತ ಸಂದರ್ಭಕ್ಕೆ ಒಳಗಾಗಿರ್ತಾರಲ್ಲ, ಉದಾಹರಣೆಗೆ ಸುನಾಮಿ ಬಂತು 2002ನಲ್ಲಿ, ಅಥವಾ ಅರ್ಥಕ್ವೇಕ್ ಆಯಿತು, ಅಥವಾ ವ್ಯಾಲ್ಕನೋ ಬರ್ಲಿಕ್ಕೆ ಶುರು ಆಯಿತು, ಅಥವಾ ಇನ್ಯಾವುದಾದ್ರು ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಆಕ್ಸಿಡೆಂಟ್ ಆಯಿತು ಒಂದು ಡೇನಲ್ಲಿ ಅಥವಾ ಯಾವುದಾದ್ರು ಒಂದು ಡೇಟ್ನಲ್ಲಿ, ಸ್ಪೆಷಲ್ ಈವೆಂಟ್ನಲ್ಲಿ. ಸೊ ಅಂತ ಈವೆಂಟ್ಗಳು ಬಂದಾಗ, ಆ ಡೇಟ್ಗಳು ಬಂದಾಗ ಸೊ ನಮ್ಮನ್ನ ಮಾನಸಿಕವಾಗಿ ಘಾಸಿಗೊಳಗಾಗುವಂತಹ ಕೆಲವೊಂದು ಮಾಹಿತಿಗಳು, ಆ ಮಾಹಿತಿಗಳು ಸೊ ನಮಗೆ ಮತ್ತಷ್ಟು ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಕಾರಣ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ವ್ಯಕ್ತಿ ಆಘಾತಕಾರಿ ಘಟನೆಗಳು ಮರುಕಳಿಸುವಂತೆ ಭಾಸವಾಗುತ್ತೆ. ಈಗ ಒಂದು ಹೈಟ್ಗೆ ಹೋದ್ರೆ ಕೆಳಗೆ ಬಿದ್ದು ಬಿಡ್ತೀವೋ, ಸೊ ಹೈಟ್ ಫೋಬಿಯಾ. ಸೊ ಅಷ್ಟೇ ಹೈಟ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಹೆಚ್ಚು ಕಡಿಮೆ ಒಂದು 20, 30, 50 ಫೀಟ್ ಮೇಲೆ ಹೋಗಿದೆ ಅಂತ ಅಂದ್ರೆ ಸೊ ಅಲ್ಲಿಂದ ಬಿದ್ದರೆ ನಮಗೆ ಏಟಾಗುತ್ತೆ, ಗಾಯ ಆಗುತ್ತೆ, ಡೆತ್ತು ಆಗಬಹುದು ಅನ್ನೋ ಒಂದು ಭಯ. ಸೊ ಅಂಥದ್ದೇ ವಿಷಯಗಳು, ಅಂಥದ್ದೇ ಒಂದು ಸಂದರ್ಭಗಳಿಗೆ ನಾವು ಪದೇ ಪದೇ ಎಕ್ಸ್ಪ್ಲೋಜರ್ ಆಗ್ತಾ ಹೋದ್ರೆ ಏನಾಗುತ್ತೆ, ನಮ್ಗೆ ಹಾಕುತ್ತೆ ಮರಿಕಳಿಸುವಂತೆ. ಸೊ ಒಂದ್ಸಲ ಆಗ್ಬಿಟ್ಟಿದೆ, ಬಿದ್ದ್ಬಿಟ್ಟಿದೀವಿ, ಸೊ ಅಲ್ಲಿಗೆ ಹೋದ್ರೆ ಸಾಕು, ಸೊ ಮತ್ತೆ ಬಿದ್ದ್ಬಿಡ್ತೀವಿ ಅಥವಾ ಬಿದ್ದೇ ಬಿಟ್ಟಿದೀವಿ ಅನ್ನೋ ರೀತಿ ಆದಂತ ಭಾಸ ಆಗೋಗುತ್ತೆ. ಅಥವಾ ಆ ಥರ ಪ್ರಿಟೆಂಡ್ ಮಾಡ್ತಾ ಹೋಯ್ತು ಅಂತ ಅಂದಾಗ ಸೊ ಇನ್ನೊರಿಗೆಲ್ಲ ಬಿದ್ರೆ ಏನೋ ಅನ್ನೋ ರೀತಿಯಾಗಿ ಸೊ ಅದೊಂದು ನಿರಂತರತೆಯ ಏನು ಆಗ್ತಾ ಇದೆ ಅನ್ನೋ ಒಂದು ವಿಷಯ, ಒಂದು ಭಾವನೆ ನಮ್ಮಲ್ಲಿ ಏನು ಕಾಡ್ತಾ ಹೋಗುತ್ತೆ. ಸೊ ಅತ್ಯಂತ ತೀವ್ರತರವಾಗಿರುತ್ತದೆ ಅಂತಹ ಒಂದು ವಿಷಯ, ಅದರದ್ದು ಗಾಂಭೀರ್ಯತೆ ಇರುತ್ತೆ, ಅಭಿವ್ಯಕ್ತಿ ವರ್ತಮಾನದ ಅರಿವಿನ ಸಂಪೂರ್ಣ ನಷ್ಟ ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಒಂದು ಮಕ್ಕಳು ಯಾವುದೋ ಒಂದು ಕ್ರಿಕೆಟ್ ಆಡ್ತಾ ಇರ್ತಾರೆ, ಫುಟ್ಬಾಲ್ ಆಡ್ತಾ ಇರ್ತಾರೆ, ಸೊ ಏನೋ ಒಂದು ಗಾಯ ಆಗುತ್ತೆ, ದೊಡ್ಡ ಗಾಯ ಆಗುತ್ತೆ. ಓಕೆ, ಸೊ ಅದು ನನಗೆ ಪದೇ ಪದೇ ಆಗುತ್ತೆ, ನನಗೆ ಆಗುತ್ತೆ ಅಥವಾ ನನಗೆ ಆಗ್ತಾ ಇದೆ. ಸೊ ಇಂತಹ ಆಘಾತಗಳು ನಿರ್ದಿಷ್ಟ ಪುನರಾವರ್ತನೆಯು ಅಂತಹ ಆಟದಲ್ಲಿ ಬಂತು ಅಂತ ಅಂದಾಗ ಅದನ್ನು ಅಸೋಸಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ, ಅದಕ್ಕೆ ಲಿಂಕ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ಈ PTSD, ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್, ಈ ಒಂದು ಘಟನೆ ನಡೆದ ನಂತರದಲ್ಲಿಯೂ ಸಹ ನಮ್ಮನ್ನ ಬಿಡದೆ ಕಾಡ್ತಾ ಹೋಗುತ್ತೆ. ಆ ಸಂದರ್ಭ ಬಂದು ಹಲವಾರು ದಿನಗಳ ಕಾಲ ಅದು ಮರೆ ಆಗಿದ್ರೂ ಸಹ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸನ್ನಿವೇಶದಲ್ಲಿ ಅದನ್ನ ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಆಂತರಿಕತೆಯ ಒಡ್ಡಿಕೊಂಡಾಗ ತೀವ್ರವಾದ ಅಥವಾ ದೀರ್ಘಕಾಲಿಕ ಮಾನಸಿಕ ಯಾತನೆ ಒಂದು ಅಂಶವನ್ನು ಸಂಕೇತಿಸುವ ಅಥವಾ ಹೋಲುವ ಬಾಹ್ಯ ಸೂಚನೆಗಳು ಆಘಾತಕಾರಿಯಾದಂಥ ಘಟನೆಗಳು. ಸೊ ಇಷ್ಟು PTSDಗೆ ಕಾರಣ ಆಗ್ತಾ ಹೋಗುತ್ತೆ. ಆಂತರಿಕತೆಗೆ ಒಡ್ಡಿಕೊಂಡಾಗ ತೀವ್ರವಾದ ಅಥವಾ ದೀರ್ಘಕಾಲಿಕ ಮಾನಸಿಕ ಯಾತನೆ ಅಂದ್ರೆ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಅಡ್ಜಸ್ಟ್ಮೆಂಟಲ್ ಇಶ್ಯೂ ಬರುತ್ತೆ,
ನಾವು ಅವ್ರ ಜೊತೆ ಹೊಂದಾಣಿಕೆಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ. ಏನಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಶ್ಯೂಗಳು ಬರುತ್ತೆ? ಆ ವ್ಯಕ್ತಿ ಏನೇ ಮಾಡ್ತಾ ಇದ್ದಾನೆ ಅಂತಲೋ, ಇನ್ ಟರ್ಮ್ಸ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಅಂತ ಇರ್ಬೋದು, ವರ್ಕಿಂಗ್ ನೇಚರ್ ಅಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ನೈಬರ್ಸ್ಗಳ ಜೊತೆಗೆ ನಾವು ಅಡ್ಜಸ್ಟ್ ಆಗ್ತಾ ಇಲ್ಲ. ಅವರ ಮಾತುಕತೆ, ಇವರ ಮಾತುಕತೆ, ಅವರ ನಡವಳಿಕೆ, ಇವರ ನಡವಳಿಕೆಗಳು, ಸೊ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಅಂದಾಗ ದೇ ಆರ್ ನಾಟ್ ರೆಡಿ ವಿತ್ ಏನೋ. ಸೊ ನಮ್ಮನ್ನು ನಾವು ಆ ಒಂದು ಒಬ್ಬರ ಜೊತೆಗೆ ಪದೇ ಪದೇ ಕ್ಲಾಶಸ್ಗಳು ಆಗ್ತಾ ಇರುತ್ತೆ. ಓಕೆ, ಸೊ ನಾವು ಅದನ್ನ ನಾಟ್ ರೆಡಿ ಟು ಕೋಪ್ ಅಪ್ ವಿತ್ ಸಿಚುಯೇಷನ್, ಸಂದರ್ಭ ಅದು ತೀವ್ರವಾಗಿತ್ತು ಅಂತ, ದೀರ್ಘಕಾಲಿಕವಾದಂತ ಮಾನಸಿಕ ಯಾತನೆಗಳು ಇತ್ತು ಅಂತ ಅಂದಾಗ, ಓಕೆ, ಸೊ ಈ ಎಲ್ಲಾ ಘಟನೆಗಳು ನಮ್ಮ ಈ ಒಂದು PTSDಗೆ ಕಾರಣ ಆಗ್ತಾ ಹೋಗುತ್ತೆ. ಆಂತರಿಕ ಅಥವಾ ಬಾಹ್ಯ ಸೂಚನೆಗಳಿಗೆ ಶಾರೀರಿಕ ಪ್ರತಿಕ್ರಿಯೆಗಳನ್ನು ಗುರುತಿಸಲಾಗಿದೆ. ಅಂದ್ರೆ ಆಘಾತಕಾರಿ ಘಟನೆಗಳು ಒಂದು ಅಂಶವನ್ನು ಸಂಕೇತಿಸಿ ಅಥವಾ ಹೋಲುವಂತೆ ಆಗುವಂತಹ ಒಂದು ಸೂಚ್ಯ ಘಟನೆಗಳು, ಆ ಘಟನಾವಣೆಗಳು. ಸೊ ಇವೆಲ್ಲವೂ ಸಹ PTSDಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇನ್ನೇನೇನಿರುತ್ತೆ PTSDನಲ್ಲಿ ಅಥವಾ ಒಂದು ರೋಗ ಲಕ್ಷಣದಲ್ಲಿ? ಕೆರಳಿಸುವ ನಡವಳಿಕೆ ಮತ್ತು ಕೋಪದ ಪ್ರಕೋಪಗಳು, ಕಡಿಮೆ ಅಥವಾ ಯಾವುದೇ ಪ್ರಚೋದನೆಯೊಂದಿಗೆ. ಸೊ ನಮ್ಮನ್ನ ಏನೋ ಒಂದು ಸ್ಟಿಮ್ಯುಲೇಟ್ ಮಾಡುವಂಥದ್ದು, ನಮ್ಮ ನಡವಳಿಕೆಯನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು, ಕೋಪವನ್ನು ತರಿಸುವಂಥದ್ದು, ಹೆಚ್ಚು ಮಾಡುವಂಥದ್ದು, ಯಾವ್ದಾದ್ರು ಒಂದು ಘಟನೆ ಇರ್ಬೋದು, ಒಂದು ವಸ್ತು ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಸಿಚುಯೇಷನ್ಸ್ ಇರ್ಬೋದು. ಸೊ ಇದೇನು ನಮ್ಮನ್ನ ಸಾಮಾನ್ಯ ಜನರೊಳಗೆ ಇಂಥ ಸಂದರ್ಭಕ್ಕೆ ನಾವು ಎಕ್ಸ್ಪೋಜರ್ ಆಯ್ತಾ ಇದೀವಿ ಅಂತಂದಾಗ ಸಾಮಾನ್ಯ ಜನರೊಂದಿಗೆ ನಾವು ಮೌಖಿಕ ಅಥವಾ ದೈಹಿಕ ಆಕ್ರಮಣಶೀಲತೆಯನ್ನ ವ್ಯಕ್ತಪಡಿಸುವಂಥದ್ದು ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ನಮಗೆ ಒಂದು ಆಘಾತ ಉಂಟಾಗ್ತಾ ಇದೆ, ನಮಗೆ ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಹೊಂದಾಣಿಕೆಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ನಮಗೆ ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ನಮಗೆ ಪ್ರಾಬಬಲ್ ಆಗಿ ಆಗ್ತಾ ಇದೆ ಅನ್ನೋ ಒಂದು ಫೀಲ್ ನಮಗಿದ್ದಾಗ ನಾವು ಎಂಥದ್ದೇ ಒಂದು ಎಕ್ಸ್ಟೆಂಡೆಡ್ ಆಕ್ಟಿವಿಟೀಸ್ಗೆ, ಎಕ್ಸ್ಟೆನ್ಸಿವ್ ಆಕ್ಟಿವಿಟೀಸ್ಗೆ ನಾವು ಪುಷ್ ಮಾಡ್ತಾ ಹೋಗ್ತೀವಿ, ಅಥವಾ ನಮ್ಮಷ್ಟಕ್ಕೆ ನಾವು ಒಳಗಾಗ್ತಾ ಹೋಗ್ತೀವಿ. ಅಜಾಗರೂಕ ಅಥವಾ ಸ್ವಯಂ ವಿನಾಶಕಾರಿ ನಡವಳಿಕೆ, ಸೆಲ್ಫ್ ಕಿಲ್ಲಿಂಗ್ ಅಂತಾನೂ ಸಹ ಹೇಳ್ಬಹುದು. ಅಂದ್ರೆ ನಾವು ಕಾನ್ಫಿಡೆಂಟ್ ಇರೋದಿಲ್ಲ, ಸೇಫ್ಟಿ ಮೆಜರ್ಮೆಂಟ್ ತೆಗೆದುಕೊಂಡಿರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮ್ಮಷ್ಟಕ್ಕೆ ನಾವೇ ಹಾರ್ಮ್ ಮಾಡ್ಕೊಳ್ಳೋ ಸಂದರ್ಭವು ಹೆಚ್ಚಾಗಿರ್ತದೆ. ಏನಕ್ಕೆ ಅಂತಂದ್ರೆ ವಿ ಆರ್ ನಾಟ್ ರೆಡಿ ಟು ಕೋಪ್ ಅಪ್ ವಿತ್ ದ ಸ್ಟ್ರೆಸ್ಫುಲ್ ಸಿಚುಯೇಷನ್, ವಿ ಆರ್ ನಾಟ್ ರೆಡಿ ಟು ಅಡ್ಜಸ್ಟ್ ವಿತ್ ದ ಟ್ರಾಮೆಟಿಕ್ ಸಿಚುಯೇಷನ್ ಆರ್ ದಟ್ PTSD ಸಿಚುಯೇಷನ್. ಅಂತ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದು ಸ್ವಯಂ ವಿನಾಶಕಾರಿ ನಡವಳಿಕೆಗೂ ಸಹ ಕಾರಣ ಆಗ್ತಾ ಹೋಗ್ಬೋದು. ಉತ್ಪ್ರೇಕ್ಷಿತ ಚಕಿತ ಪ್ರತಿಕ್ರಿಯೆ, ಓಕೆ, ಉತ್ಪ್ರೇಕ್ಷೆಗೊಳಿಸುವಂಥದ್ದು, ಎಕ್ಸಾಗ್ಯುರೇಟೆಡ್ ಸಿಚುಯೇಷನ್ಸ್ಗಳು ಬಂತು ಅಂತ ಅಂದಾಗ, ಸೊ ಅಂತ ಸಂದರ್ಭದಲ್ಲಿಯೂ ಸಹ ನಾವು ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತಾ ಹೋದ್ರೆ, ಓವರ್ ಆಗಿ ನಾವು ರಿಯಾಕ್ಟ್ ಮಾಡ್ತಾ ಹೋಯ್ತು ಅಂತ ಅಂದ್ರೆ ಏಕಾಗ್ರತೆಯ ತೊಂದರೆಗಳು. ಓಕೆ, ಸೊ ನಿದ್ರಾಭಂಗಗಳಿದ್ದಾಗ, ಅಂದ್ರೆ ತೊಂದರೆಯಲ್ಲಿ ಬೀಳುವಂಥದ್ದು, ನಿದ್ರಿಸುವುದು ಅಥವಾ ಪ್ರಕ್ಷುಬ್ಧತೆ ಇರ್ತಕ್ಕಂಥ ನಿದ್ರೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹ ಈ ಒಂದು PTSD ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ನ ಕಾರಕಗಳು ಯಾವುದು? ಸೊ ಈ PTSDಯ ಬೆಳವಣಿಗೆಯಲ್ಲಿ ಕಾರಣವಾದ ಅಪಾಯಕಾರಿಯಾದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು, ವಿವಾದಾತ್ಮಕ ಪ್ರದೇಶ ಮತ್ತು ಅದರ ಪ್ರಮುಖ ಕಾರಣವೆಂದರೆ PTSDಯ ಪರಿಕಲ್ಪನೆಯು ಆಘಾತಕಾರಿ ಅನುಭವವನ್ನು ಉಂಟು ಮಾಡುತ್ತೆ. ಮತ್ತೊಂದು ಪ್ರಮುಖ ಕಾಳಜಿ ಏನು PTSD ಅಂತಂದ್ರೆ, ಕೆಲವು ಜನರು ಈ PTSDಯನ್ನು ಡೆವಲಪ್ ಮಾಡುವ ಸಾಧ್ಯತೆ ಹೆಚ್ಚು. ಯಾವಾಗ ನಾವು ಒಂದು ಸಂದರ್ಭಕ್ಕೆ ತಕ್ಕಂತೆ ನಾವು ಪರಿಸ್ಥಿತಿಗೆ ಎದುರಿಸಲಿಕ್ಕೆ ಆಗೋದಿಲ್ಲ, ಅಂತ ಸಂದರ್ಭದಲ್ಲಿ ನಾವು PTSD ಅಂತಕ್ಕಂಥ ಸಿವಿಯರ್ ಸ್ಟ್ರೆಸ್ ಡಿಸಾರ್ಡರ್ಸ್ಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಓಕೆ, ಸೊ ಕಾರಣ ಆಗುವಂತ ಅಂಶಗಳು ಅನೇಕ ಲಿಸ್ಟ್ ಔಟ್ ಮಾಡಿದ್ದಾರೆ PTSDಗೆ ಸಂಬಂಧಿಸಿದಂತೆ. ಮಾನಸಿಕವಾಗಿ, ಸಂಜ್ಞಾನಾತ್ಮಕವಾಗಿ ನಾವು ಅದಕ್ಕೆ ಮಿಸ್ಇಂಟರ್ಪ್ರಿಟೇಷನ್ಗಳನ್ನ ಕೊಡ್ತಾ ಹೋದಾಗ,
ಅಗತ್ಯತೆಗೆ ತಕ್ಕಕ್ಕಿಂತ ಹೆಚ್ಚಿನ ಅಗತ್ಯತೆಗಿಂತ ಹೆಚ್ಚಿನ ರಿಯಾಕ್ಷನ್ಸ್ ಗಳನ್ನ ನಾವು ಮಾಡ್ತಾ ಹೋಗೋದ್ರಿ. ಪರ್ಸೀವ್ ಮಾಡೋದ್ರಲ್ಲಿ ನಾವು ಎಡಗೋದ್ರಿಂದ ಸಂದರ್ಭವನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳುವಲ್ಲಿ ವಿಫಲರಾದಾಗ ನಾವು ಒತ್ತಡದ ಪರಿಸ್ಥಿತಿಗಳನ್ನ ಎದುರಿಸುವ ಒಂದು ಅನುಭವದ ಕೊರತೆ ನಮ್ಮಲ್ಲಿ ಹೆಚ್ಚಿದ್ದಾಗ, ಸೊ ಈ ಎಲ್ಲಾ ಅಂಶಗಳು ಸಹ ನಮ್ಮ ಈ PTSDಗೆ ಬಲೋಪಶಗಳಾಗುವಂಥದ್ದು ಅಥವಾ ಅದಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಒತ್ತಡವನ್ನ ಅನುಭವಿಸುವಂತಹ ತೀವ್ರತೆಗೆ ಒಳಗಾಗುವಂಥದ್ದು ಹೆಚ್ಚಿರುತ್ತೆ. ಓಕೆ, ಸೊ ಇಲ್ಲಿ ಈ PTSD ಅಥವಾ ಸ್ಟ್ರೆಸ್ಸು, ಅಕ್ಯೂಟ್ ಸ್ಟ್ರೆಸ್ಸು, ಯೂಸ್ಟ್ರೆಸ್ಸು, ಸೊ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ನ ಕಾರಕಾಂಶಗಳನ್ನ ನಾವು ಅಧ್ಯಯನ ಮಾಡಬೇಕು ಅನ್ನೋದಾದ್ರೆ, ಸ್ಟ್ರೆಸ್ಸು ಸ್ಟ್ರೆಸರ್ಸ್ ಕ್ಯಾನ್ ಬಿ ಎನಿಥಿಂಗ್ ಫಾರ್ ಅ ಸ್ಟ್ರೆಸ್ಫುಲ್ ಸಿಚುಯೇಷನ್. ಇಂಥದ್ದೇ ಅಂಶಗಳು ಕಾರಣ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಅಕಾಡೆಮಿಕ್ ಸ್ಟ್ರೆಸ್ ಅಂತ ಬಂದಾಗ ಅಕಾಡೆಮಿಕ್ ಸ್ಟ್ರೆಸ್ ಮಾತ್ರ, ಅಂದ್ರೆ ಅಕಾಡೆಮಿಕ್ ರಿಲೇಟೆಡ್ ಆಕ್ಟಿವಿಟೀಸ್ ಇಂದ ಬರ್ತಕ್ಕಂಥ ಸ್ಟ್ರೆಸ್ ಮಾತ್ರನೇ ಕಾರಣ ಆಗಿರೋದಿಲ್ಲ, ಕಾರಕಾಂಶಗಳು ಆಗಿರೋದಿಲ್ಲ. ಅದರ ಹೊರತುಪಡಿಸಿ ಸಾಮಾಜಿಕವಾಗಿ, ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ಮತ್ತು ಇಂಡಿವಿಜುವಲ್ ಆಗಿ ಸೊ ಅನೇಕ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ಆ ಇನ್ಫ್ಲೂಯೆನ್ಸ್ ಇಂದ ಈ ಸ್ಟ್ರೆಸ್ ನಮ್ಮಲ್ಲಿ ಅಕ್ಯೂಟ್ ಆಗ್ತಾ ಹೋಗುತ್ತೆ. It's all about sometimes how we perceive it, how we interpreting it. ಅದನ್ನ ಹೆಂಗೆ ಪ್ರೋಸೆಸ್ ಮಾಡ್ತೀವಿ, ಆ ಪ್ರೋಸೆಸ್ನ ಜೊತೆಗೆ ಹೇಗೆ ಅದಕ್ಕೆ ತಮ್ಮದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಆಲೋಚನೆಗೆ ಮಾಡಿ ಅದನ್ನ ಪ್ರಾಬ್ಲಮ್ ಫೋಕಸ್ಡ್ ಆಗೋ ಅಥವಾ ಎಮೋಷನ್ ಫೋಕಸ್ಡ್ ಆಗೋ ಅಥವಾ ಸೀಕಿಂಗ್ ಸೋಷಿಯಲ್ ಹೆಲ್ಪ್ ಮುಖಾಂತರವಾಗಿ ಒಂದು ಸಂದರ್ಭವನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀವಿ ಬೈ ಯೂಸಿಂಗ್ ಕೋಪಿಂಗ್ ಮೆಕ್ಯಾನಿಸಮ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸ್ಟ್ರೆಸ್ ಅನ್ನ ಎಲಿಮಿನೇಟ್ ಮಾಡುವಂಥದ್ದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ, ಅದರ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅನೇಕ ಥೆರಪೀಸ್ಗಳಿದೆ. ಸ್ಟ್ರೆಸ್ ಇನಾಕ್ಯುಲೇಷನ್ ಟೆಕ್ನಿಕ್ಸ್ ಇದೆ, ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ಟೆಕ್ನಿಕ್ಸ್ ಇದೆ. ಸೊ ಇದ್ರ ಮುಖಾಂತರ ಹೇಗೆ, ಒಂದು ಎಕ್ಸಾಂಪಲ್, ಈ ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ಅನ್ನೋದು ಒಂದು ಥೆರಪಿ. ಆ ಥೆರಪಿ ಮುಖಾಂತರ ಹೇಗೆ ಈ ಒಂದು ಸ್ಟ್ರೆಸ್ ಅಥವಾ ಸ್ಟ್ರೆಸ್ಫುಲ್ ಸಿಚುಯೇಷನ್ ಇಂದ ಒಬ್ಬ ವ್ಯಕ್ತಿಯನ್ನ ಆಚೆ ತರಬಹುದು ಅನ್ನೋದು ಒಂದು ನೈದಾನಿಕ ವಿಧಾನ, ಕ್ಲಿನಿಕಲ್ ಆಸ್ಪೆಕ್ಟ್ಸ್. ಈ ಕ್ಲಿನಿಕಲ್ ಆಸ್ಪೆಕ್ಟ್ಸ್ ಅನ್ನ ನಾವು PTSDಗೆ ಅಪ್ಲೈ ಮಾಡೋದೇ ಅಂದ್ರೆ, ಸೊ ಹೇಗೆ ಈ ಸ್ಟ್ರೆಸ್ ಅದು ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ಅನ್ನೋ ಒಂದು ಥೆರಪಿಯನ್ನು ನಾವು ಇಂಪೋಸ್ ಮಾಡ್ತೀವಿ ಅಥವಾ ಅದನ್ನ ಎಕ್ಸಿಕ್ಯೂಟ್ ಮಾಡೋ ರೀತಿಯಾಗಿ ನಾವು ನೋಡ್ತೀವಿ ಅನ್ನೋದನ್ನ ನಾವು ಹೇಳ್ಬೇಕು ಅನ್ನೋದಾದ್ರೆ, ಈ PTSDಗೆ ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ಅನ್ನೋ ಒಂದು ಥೆರಪಿ ಮುಖಾಂತರ ನಾವು ಆ ಕ್ಲಿನಿಕಲ್ ಫೀಚರ್ಸ್ ಅಥವಾ ಅದಕ್ಕೆ ಚಿಕಿತ್ಸಾ ವಿಧಾನಗಳ ಮುಖಾಂತರ ಹೇಗೆ ಇರ್ತಕ್ಕಂಥ ಒಂದು ಸ್ಟ್ರೆಸ್ ಅನ್ನ, ಇರ್ತಕ್ಕಂತಹ ಒಂದು ಒತ್ತಡ ಕಾರಕ ಅಂಶಗಳ, ಇಲ್ಲಿ ಮಸಲ್ಸ್ ರಿಲ್ಯಾಕ್ಸೇಷನ್ ಮೆಥಡ್ ಏನಿರುತ್ತೆ, ಆ ಮಸಲ್ಸ್ ರಿಲ್ಯಾಕ್ಸೇಷನ್ ಮೆಥಡ್ ಅನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಏನು, ವಾಟ್ ಆಕ್ಚುಲಿ ಇಟ್ ಇಂಡಿಕೇಟ್ಸ್, ಸೊ ಅನ್ನೋದೇ ಆದ್ರೆ, ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ಜಾಕಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಇದೆ, ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಏನ್ ಮಾಡ್ತೀವಿ, ಫಸ್ಟ್ ಮಸಲ್ಸ್ಗಳು ಏನು, ಈಗ ಒಂದು ಸ್ಟ್ರೆಸ್ ಅಕ್ಯುಮುಲೇಟ್ ಆಗುತ್ತೆ, ಒಂದು ಪೇನ್ ಇದೆ, ನಮಗೆ ಹೆಡ್ ಏಕ್ ಇದೆ, ಸ್ಟಮಕ್ ಪೇನ್ ಇದೆ ಅಂತ ಅಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಪೇನ್
ಏನ್ ಸ್ಟೋರ್ ಆಗಿರ್ತಕ್ಕಂಥ ಪೇನ್ ಒಂದ್ ಕಡೆ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಆ ಅಕ್ಯುಮುಲೇಟ್ ಆಗಿರುವಂತಹ ಒಂದು ಭಾಗ ಅದಕ್ಕೆ ಅಡ್ಜಸ್ಟ್ ಆಗಕ್ಕಾಗಲ್ಲ ವಿತ್ ದಟ್ ಸರೌಂಡಿಂಗ್ಸ್. ಸೊ ಅದು ಒಂದು ಪೇನ್ ಆಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಪೇನ್ ಆಗಿ ಇಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಹೆಚ್ಚಿನ ಬಾರಿ ಅಥವಾ ಅದನ್ನ ಹೆಚ್ಚು ಕಡಿಮೆ ನಾವು ಅದನ್ನ ಅನಾಲಿಸಿಸ್ ಮಾಡಿದಾಗ ಓಕೆ, ಒಂದು PTSD ನಾವು ಒಂದು ಸಿಸ್ಟಮೆಟಿಕ್ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಏನಿರುತ್ತೆ, ಈ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜಾಕಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಈ ಜಾಕಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಲ್ಲಿ ಒಂದು ಅಕ್ಯುಮುಲೇಟ್ ಆಗಿರುತ್ತೆ ಒಂದು ಸ್ಟ್ರೆಸ್. ಆ ಸ್ಟ್ರೆಸ್ ಅಕ್ಯುಮುಲೇಟ್ ಆಗಿರೋದನ್ನ ನಾವು ಸ್ಲೋಲಿಯಾಗಿ ಬಿಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಹಣೆಯನ್ನ ಯಾವಾಗಲೂ ಗಂಟಿಕ್ಕಿರೋ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು, ಅಥವಾ ಒಂದ್ ಸೈಡ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಬೇರೆಯವ್ರಿಗೆ ಅದು ಬೇರೆಯವ್ರು ನೋಡುವಂತೆ ಒಂದು ಡೈರೆಕ್ಷನ್ ಅಲ್ಲಿ ನಡೀತಾ ಇದ್ದಾರೆ, ಒಂದು ಡೈರೆಕ್ಷನ್ ಅಲ್ಲಿ ನಾರ್ಮಲ್ ಆಗಿಲ್ಲ, ಅಥವಾ ಒಂದ್ ಕಡೆ ಹೋಗೋ ರೀತಿಯಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಸೈಟ್ ಪ್ರಾಬ್ಲಮ್ ಇದ್ದಾರೆ ಅಂತಂದ್ರೆ, ಸೊ ನೋಡ್ಕೊಳೋ ಅವರು ಡೈರೆಕ್ಷನ್, ಮುಖದ ಡೈರೆಕ್ಷನ್ ಅಂತ ಇದ್ರೆ, ಸೊ ಅವ್ರು ನೋಡುವಂತ ಡೈರೆಕ್ಷನ್ ಇನ್ನೊಂದು ರೀತಿಯಾಗಿರುತ್ತೆ, ಅಥವಾ ಬೇರೆ ಆಂಗಲ್ ಅಲ್ಲಿ ಅಥವಾ ಬೇರೆ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಅದೇ ತರ ನಾವು ಫಿಸಿಕಲ್ ಅಲ್ಲಿ ಈ ತರ ಇತ್ತು ಅಂತ ಅಂದಾಗ, ಸೊ ಅದು ನಾವು ಭುಜಗಳನ್ನ ಏರಿಳಿತ ಮಾಡುವಂಥದ್ದು, ವಾಕಿಂಗ್ ಸ್ಟೈಲು ಏರಿಳಿತಗಳಾಗುವಂಥದ್ದು, ಅಥವಾ ಮಾತು ತೊದಲಿಸುವಂಥದ್ದು, ಅಥವಾ ಬೇರೆ ಇನ್ಯಾವುದೇ ರೀತಿಯಂತ ಬಯಾಲಜಿಕಲ್ ಲೇಟ್ ಅಥವಾ ಡಿಲೇಡ್ ರೆಸ್ಪಾನ್ಸಸ್ಗಳು ಇರಬಹುದು. ಸೊ ಇವೆಲ್ಲವೂ ಸಹ ಅದರದೇ ಆದಂಥ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಅದರಿಂದ ವಿಮುಕ್ತಿಯನ್ನು ಪಡಿಬೇಕು ಅನ್ನೋದೇನಾದ್ರೆ, ಸೊ ಅಲ್ಲಿ ನಡೀತಕ್ಕಂಥ ವಿಷಯ ಏನಪ್ಪ, ಮಸ್ಟು ಈ ಜಾಕಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಂಪ್ಲಿಮೆಂಟ್ ಅನ್ನ ಮಾಡಬೇಕು, ಹೇಗೆ ಮಾಡಬೇಕು, ಒಂದು ವಿಧಾನ ಇದೆ. ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕು ಅನ್ನೋದೇ ಆದ್ರೆ, ಈ ಜಾಕಬ್ಸನ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಲ್ಲಿ ಫಸ್ಟ್ ಎನಿ ಕೈಂಡ್ ಆಫ್ ಮಸಲ್ಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂದ್ರೆ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಅಂತಂದ್ರೆ, ಸೊ ತಲೆಯಿಂದ ಅಂದ್ರೆ ಟಾಪ್ ಆಫ್ ದ ಬಾಡಿಯಿಂದ ಸೊ ಪಾದದವರೆಗೂ, ಸೊ ನಮ್ಮಲ್ಲಿ ಏನೇ ಇರುತ್ತೆ ಮಸಲ್ಸ್ ಅಲ್ಲಿ, ಆ ಮಸಲ್ಸ್ ಗಳನ್ನ ಎಷ್ಟು ಸಾಧ್ಯ ಅಷ್ಟನ್ನು ಅದನ್ನ ಬಿಗಿ ಹಿಡಿಬೇಕು, ಎಷ್ಟು ಸಾಧ್ಯ ಅಷ್ಟನ್ನು ಅದನ್ನ ಲೂಸ್ ಆಗಿ ಬಿಡಬೇಕು. ಸೊ ಟೈಟ್ ಮಾಡೋದು, ಲೂಸ್ ಮಾಡೋದು, ಟೈಟ್ ಮಾಡೋದು, ಲೂಸ್ ಮಾಡೋದು. ಸೊ ಹೀಗೆ ಕನಿಷ್ಠ ಒಂದು 5 ರಿಂದ 8 ಬಾರಿ. ಸೊ ಫಾರ್ ಎಕ್ಸಾಂಪಲ್ ಹಣೆಯನ್ನ ಏನು ಒಂದ್ ಕಡೆ ಸ್ಟ್ರೆಸ್ ಅನ್ನ ತರುವಂಥದ್ದು, ನಿಧಾನಕ್ಕೆ ಸ್ಲೋ ಮಾಡುವಂಥದ್ದು, ಹಣೆಯನ್ನ ಗಂಟಿಕ್ಕುವಂಥದ್ದು, ನಂತರ ಲೂಸ್ ಬಿಡುವಂಥದ್ದು. ಸೊ ಅದೇ ತರ ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಟೈಮ್ಸ್ ಮಾಡ್ತೀವಿ. ಸೊ ಅಂಥದ್ದೇ ಪ್ರತಿಯೊಂದು ಭಾಗ, ನಾಲಿಗೆಯನ್ನ ನಮ್ಮ ಗಂಟಲಿನ ಹಿಂಭಾಗದವರೆಗೆ ಟಚ್ ಮಾಡುವಂಥದ್ದು, ಹಿಂಭಾಗ ಏನಿರುತ್ತೆ ಆ ಹಿಂಭಾಗವನ್ನ ಟಚ್ ಮಾಡುವಂಥದ್ದು. ಎಷ್ಟು ಹೈಟ್ ಅಲ್ಲಿ ನಾವು ಅದನ್ನ ಟಚ್ ಮಾಡ್ತೀವಿ, ಎಷ್ಟು ಸಾಧ್ಯ ಅಷ್ಟು ಟಚ್ ಮಾಡ್ತೀವಿ. ಸೊ ಅಂದ್ರೆ ಏನಾಗುತ್ತೆ, ಅಥವಾ ಒಂದು ಬೆರಳು ಅಂತ ತೆಗೆದುಕೊಂಡಾಗ ಬೆರಳನ್ನ ಎಷ್ಟು ಹೀಗೆ ಶಕ್ತಿಯಾಗಿ ಹೋಲ್ಡ್ ಮಾಡ್ತೀವಿ, ಎಷ್ಟು ಒಂದು ಹಸ್ತವನ್ನ ಟೈಟ್ ಆಗಿ ಹಿಡಿತೀವಿ, ಮತ್ತೆ ಎಷ್ಟು ನಿಧಾನಕ್ಕೆ ಅದನ್ನ ಲೂಸ್ ಆಗಿ ಬಿಡ್ತೀವಿ. ಒಂದು 10 ಟೈಮ್ಸ್. ಓಕೆ, ಸೊ ಪ್ರತಿಯೊಂದು ಅಂಗನ, ಓಕೆ, ಸೊ ಒಂದು ಕಣ್ಣಿನ ಚಲನೆ ಇರುತ್ತಲ್ಲ, ಗುಡ್ಡೆ ಚಲನೆ, ಇಲ್ಲ ಲೆಫ್ಟ್ ಅಥವಾ ರೈಟ್. ಸೊ ಯಾವುದನ್ನು ಎಷ್ಟು ಲೆಫ್ಟ್ ವರ್ಗೂ ಅದನ್ನ ನಾವು ಸೈಡ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಂಟಿನ್ಯೂಸ್ ಆಗಿ. ಹಂಗೆ ನಾರ್ಮಲಿಗೆ ಬರುವಂಥದ್ದು ಲೆಫ್ಟಿಗೆ ಹಿಡಿಯೋದು, ನಾರ್ಮಲಿ ಬರುವಂಥದ್ದು ಲೆಫ್ಟಿಗೆ ಹೋಗುವಂಥದ್ದು. ಸೊ ಈಗ ಒಂದು 10 ಬಾರಿ ಅದೇ ರೀತಿ ಒಂದು ನಾಲಿಗೆಯನ್ನ ಮೂಗಿನವರೆಗೆ ಸೊ ಎಷ್ಟು ಸಾಧ್ಯ ಅಷ್ಟು ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಭಾಗದಲ್ಲಿ ನಾವು ಯಾವ ಒಂದು ಭಾಗ ಅಥವಾ ಒಂದು ಆರ್ಗಾನಿಸಮ್ ಅದು ಸರಿಯಾದ ಪ್ರಮಾಣದಲ್ಲಿ ಅದು ಆಕ್ಟಿವ್ ಆಗ್ತಾ ಇಲ್ಲ ಅಂತ ಅಂದಾಗ, ಏನಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಏನೋ ಒಂದು ಸ್ಟ್ರೆಸ್ ಇದೆ, ಒತ್ತಡಕ್ಕೆ ಒಳಗಾಗಿದೆ ಅಲ್ಲಿರ್ತಕ್ಕಂಥ ಮಸಲ್ಸ್. ಅಲ್ಲಿರ್ತಕ್ಕಂಥ ಮಸಲ್ಸ್ ಅನ್ನ
ಮಸಲ್ಸ್ ನಲ್ಲಿ ಇರ್ತಕ್ಕಂಥ ಟೆನ್ಷನ್ ಅನ್ನ ಲೂಸ್ ಮಾಡೋದ್ರಿಂದ ಅಥವಾ ಫ್ರೀ ಮಾಡೋದ್ರಿಂದ ಸೊ ಅಲ್ಲಿ ನಾರ್ಮಲ್ ಆಕ್ಟಿವೇಶನ್ಸ್ ತೆಗೆದುಕೊಳ್ಳುತ್ತೆ, ಟೇಕ್ಸ್ ಪ್ಲೇಸ್. ಸೊ ಅಂತಹ ಎಲ್ಲ ಮಸಲ್ಸ್ ಏನಿರುತ್ತೆ ಅಥವಾ ಅಂಗಗಳೇನಿರುತ್ತೆ, ಪ್ರತಿಯೊಂದು ಅಂಗವನ್ನು ಇವೆಂಟ್ ಅನ್ನು ನಾವು ಸ್ಲೋ ಮಾಡಿ ಅಥವಾ ಸ್ಲೋ ಬಿಟ್ಟು ಅಥವಾ ಟೈಟ್ ಮಾಡುವಂಥದ್ದು, ಈ ಎಲ್ಲ ಪ್ರಾಕ್ಟೀಸ್ಗಳನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಸೊ ನಮ್ಮ ಮಸಲ್ಸು ಸಮ್ ಟೈಮ್ ಗೆಟ್ ರಿಲ್ಯಾಕ್ಸ್. ಎರಡನೇ ಹಂತದಲ್ಲಿ ಎರಡನೇ ಸ್ಟೆಪ್ಸು, ನಮ್ಗೆ ಏನೆಲ್ಲ ಸ್ಟ್ರೆಸ್ ಮಾಡ್ತಾವಲ್ಲ, ಸ್ಟ್ರೆಸ್ಗೆ ಒಳಗಾಗ್ತೀವಲ್ಲ, ನಾವು ಏನೆಲ್ಲ ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ, ಸೊ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳುವಂಥದ್ದು. ಆ ಲಿಸ್ಟ್ ಔಟ್ ಮಾಡ್ಕೊಂಡು ಅದಕ್ಕೆ ಒಂದು ರೇಟಿಂಗ್ ಅನ್ನ ಕೊಡುವಂಥದ್ದು. ರೇಟಿಂಗ್ ಕೊಡ್ತೀವಿ. ಯಾವ ರೀತಿಯಾಗಿ ರೇಟಿಂಗ್ ಕೊಡ್ತೀವಿ? ಯಾವುದು ಲೀಸ್ಟ್ ಎಫೆಕ್ಟ್ ಅನ್ನ ಮಾಡಿದೆ ಅಥವಾ ಯಾವುದು ಮ್ಯಾಕ್ಸಿಮಮ್ ಎಫೆಕ್ಟ್ ಅನ್ನ ಮಾಡಿದೆ, ಅದರ ಆಧಾರದ ಮೇಲೆ ಒಂದು ಆರ್ಡರ್ ವೈಸ್ ಅಥವಾ ಶ್ರೇಣೀಕೃತ ಆಧಾರದ ಮೇಲೆ ಅದನ್ನ ಲಿಸ್ಟ್ ಔಟ್ ಮಾಡುವಂಥದ್ದು. ಅದನ್ನ ಒಮ್ಮೆ ಒಂದು 10 ಡಿಫ್ರೆಂಟ್ ಸಿಚುಯೇಷನ್ ಅನ್ನ, ಡ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ, ಅಂದ್ರೆ ವಿಚ್ ಕಾಸ್ ಸ್ಟ್ರೆಸ್ ಅನ್ನೋದನ್ನ ನಾವು ಲಿಸ್ಟ್ ಔಟ್ ಮಾಡ್ಕೊಳ್ತೀವಿ. ಲಿಸ್ಟ್ ಔಟ್ ಮಾಡಿದ ನಂತರ ಅದನ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ. ಓಕೆ, ಸೊ ಫ್ರಮ್ ಟಾಪ್ ಟು ಬಾಟಮ್ ಅಥವಾ ಹೈಯೆಸ್ಟ್ ಪೇನ್ ಇಂದ ಲೋಯೆಸ್ಟ್ ಪೇನ್ ವರೆಗೂ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಮಾಡ್ತಾ ಹೋಗ್ತೀವಿ. ನಂತರ ಒಂದು ಸಂದರ್ಭ ಟ್ರಾಮೆಟಿಕ್ ಇವೆಂಟ್ ನ ಇನ್ನೊಂದು ಅದರ ಅಕ್ಕಪಕ್ಕ ಇರತಕ್ಕಂಥ ಸಿಚುಯೇಷನ್ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಫೀಲ್ ಬೆಟರ್ ಅನ್ನೋ ರೀತಿಯಾಗಿ ನಮ್ಮ ಮಸಲ್ಸ್ ಅನ್ನ ನಾವು ಸಿಸ್ಟಮೆಟಿಕ್ ಆಗಿ ರಿಲ್ಯಾಕ್ಸ್ ಮಾಡುವಂತ ಪ್ರಕ್ರಿಯೆಗೆ ನಾವು ಒಳಗೆ ಮಾಡಿಸ್ತಾ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಮೌಂಟ್ ಆಫ್ ಸ್ಟ್ರೆಸ್ ಏನಕ್ಕೋಸ್ಕರ ಅದು ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವು ಎಲಿಮಿನೇಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಈ ರೋಲ್ ಆಫ್ ಕೌನ್ಸಿಲರ್ ಏನಪ್ಪಾ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಪಲ್ ಕೌನ್ಸಿಲಿಂಗ್ಗೆ ಬರುತ್ತೆ, ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ಸ್, ಬೇರೆದೇನೇನು ಇಲ್ಲ. ಸೊ ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಟ್, ಬಟ್ ಈಗ ಇತ್ತೀಚೆಗೆ ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ಗಳು ತುಂಬಾ ಇದೆ. ಒಂದು ಕಪಲ್ ಬರುತ್ತೆ, ಸೊ ದ ಪರ್ಸನ್ ಇಸ್ ಪರ್ಸೀವ್ ಅನ್ನೋ ರೀತಿಯಾಗಿ ನಿಮ್ಮನ್ನು ಯಾವ ರೀತಿಯಾಗಿ ಅವರು ನೋಡ್ತಾರೆ ನೋ ಅನ್ನೋ ತಕ್ಕ ಇಬ್ರು ಮಾತಾಡ್ತಾರೆ. ಸೊ ವಾಟ್ಸ್ ದ ರೋಲ್ ಆಫ್ ಕೌನ್ಸಿಲರ್? ಸೊ ಇಲ್ಲಿ ಒಬ್ಬ ಕೌನ್ಸಿಲರ್ ರೋಲ್ ಏನ್ ಮಾಡ್ಬೇಕು ಅಂತಂದ್ರೆ, ಸೊ ಏನು ನೆಗೆಟಿವ್ ಅವರು ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಾರೆ, ನೆಗೆಟಿವ್ ಏನು ರಿಪೋರ್ಟ್ ಮಾಡ್ತಾ ಇರ್ತಾರೆ ಅದನ್ನ ಪಾಸಿಟಿವ್ ರಿಪೋರ್ಟ್ ಮಾಡೋ ಕಡೆಗೆ ನಾವು ಅವರ ಮನಸ್ಸನ್ನ ಶಿಫ್ಟ್ ಮಾಡಬೇಕು. ಸರ್ಚ್ ಮಾಡುವಂತಹ ಒಳ್ಳೆ ಥಿಂಗ್ಸ್ ಏನಿತ್ತು ಅನ್ನೋದನ್ನ ಸರ್ಚ್ ಮಾಡುವಂತಹ ಒಂದು ವಾತಾವರಣವನ್ನ ನಾವು ಕ್ರಿಯೇಟ್ ಮಾಡಬೇಕು. ಹಾಗೆ ಕ್ರಿಯೇಟ್ ಮಾಡಿದ್ರೆ ಸೊ ಆ ವ್ಯಕ್ತಿನಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಅಥವಾ ಏನಿರುತ್ತೆ ಪಾಸಿಟಿವ್ ಡೆವಲಪ್ಮೆಂಟ್, ಸೊ ಅದು ನಿಧಾನಗತಿನಲ್ಲಿ ಆ ಒಬ್ಬ ವ್ಯಕ್ತಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಲಿಯರ್ ಈ ತರ ಇರ್ಲಿಲ್ಲ, ಇತ್ತೀಚೆಗೆ ಯಾಕೋ ಈಗ ನಡ್ಕೊಳ್ತಾ ಇದ್ದಾರೆ. ಅರ್ಲಿಯರು ಅಡ್ಜಸ್ಟ್ಮೆಂಟಲ್ ಇಶ್ಯೂ ಇರಲಿಲ್ಲ, ಬಟ್ ಇತ್ತೀಚೆಗೆ ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ. 10-15 years ಬ್ಯಾಕ್ ನೆಗೆಟಿವ್ ಆಲೋಚನೆನೇ ಬರ್ತಾ ಇರಲಿಲ್ಲ, ಬಟ್ ಈಗ ನನ್ನ ಪ್ರತಿಯೊಂದು ನಡೆಯನ್ನು ಸಹ ನೆಗೆಟಿವ್ ಆಲೋಚನೆಯಿಂದ ನನ್ನ ಮೆಂಟಲ್ ಸ್ಟೇಟ್ ಅನ್ನ ಡಿಸ್ಟ್ರಾಯ್ ಮಾಡಿದ್ದಾನೆ. ಸೊ ಒಂದು ಆಪ್ಷನ್ ಕೊಡೋದು ಅವರಿಗೆ ಸರ್ಚ್ ಮಾಡ್ಲಿಕ್ಕೆ. ಸೊ ಏನು ವಾಟ್ ಆರ್ ದ ಥಿಂಗ್ಸ್ ಗುಡ್ ಇನ್ ಯು ಅಂಡ್ ಯುವರ್ ಸ್ಪೌಸ್ ಅಂತ ಸಂದರ್ಭದಲ್ಲಿ ಸೊ ಹಂಗ್ ಮಾಡ್ತಾ ಇದ್ರು, ಈಗ ಮಾಡ್ತಾ ಇದ್ರು, ಒಳ್ಳೇದು ಮಾಡ್ತಾ ಇದ್ರು, ಒಳ್ಳೆ ಬಿಹೇವಿಯರ್ ಇತ್ತು, ಒಳ್ಳೆ ಮಾತಿತ್ತು, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಳ್ಳೆ ಅಡ್ಜಸ್ಟ್ಮೆಂಟಲ್ ಎಲಿಮೆಂಟ್ಗಳಿತ್ತು. ಆ ಕಾರಣಕ್ಕೆ ಒಂದು 10 years 15 years ಏನು ನಾವು ಅಡ್ಜಸ್ಟ್ಮೆಂಟ್ ಇಶ್ಯೂ ಇಲ್ಲದೆ ಏನು ಲೈಫನ್ನ ಲೀಡ್ ಮಾಡೋರು, ಇಟ್ ವಾಸ್ ಫೈನ್. ಬಟ್ ನೌ ವೈ, ವಾಟ್ಸ್ ದ ರೀಸನ್ ಬಿಹೈಂಡ್ ದ್ಯಾಟ್? ಅಡ್ಜಸ್ಟ್ಮೆಂಟಲ್ ಇಶ್ಯೂ ರೈಸ್ ಆಗೋದಕ್ಕೆ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣಗಳೇನು? ಸೊ ಬೇರೆ ಇವೆಲ್ಲ ಕಾರಣಗಳನ್ನು ನಾವು ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಅವೆಲ್ಲವೂ ಸಹ ಅಲ್ಲಿ ಕಾರಣ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಕೌನ್ಸಿಲರ್ಸ್ ರೋಲ್ ಏನಪ್ಪಾ ಅಂತ ಅಂದ್ರೆ,
ಏನೆಲ್ಲ ಅಂತ ಸಂದರ್ಭದಲ್ಲಿ ಈಗ 10 years ಬ್ಯಾಕ್ ಆ ವ್ಯಕ್ತಿನಲ್ಲಿ ಇರ್ತಕ್ಕಂತಹ ಏನೆಲ್ಲ ಒಳ್ಳೆ ಗುಣಗಳಿದ್ದು, ಒಳ್ಳೇದು ಅನ್ನೋ ತರಕ್ಕೆ ಏನಿತ್ತು ನಿಮ್ಮ ವ್ಯೂನಲ್ಲಿ? ಸೊ ಓಕೆ, ಈ ತರ ಪೊಲೈಟ್ ಆಗಿದ್ರು, ಡಿಸೆಂಟ್ ಆಗಿದ್ರು, ಎಲ್ಪ್ ಮಾಡ್ತಾ ಇದ್ರು, ಸೊ ಎಲ್ಲರನ್ನು ಒಳ್ಳೆ ಸದಾಭಿರುಚಿಯಿಂದ ನೋಡ್ತಾ ಇದ್ರು, ಸದಾಭಿರುಚಿಯಿಂದ ಎಲ್ಲರನ್ನು ಕಾಣ್ತಾ ಇದ್ರು. ಸೊ ಓಕೆ, then your responses will be now quite different when compared to others one. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವ್ರು ಮಾತಾಡಕ್ಕೆ ರೆಡಿ ಇಲ್ಲ ಅಂತಂದಾಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವ್ರಿಗೆ ಅರ್ಥ ಆದಾಗ, ಸೊ ಹಿಂದೆ ಇದ್ರಲ್ಲ ಇವಾಗ ಯಾಕಿಲ್ಲ, ಹಿಂದೆ ಒಳ್ಳೆ ವೆಲ್ ಅಡ್ಜಸ್ಟ್ಮೆಂಟ್ ಇತ್ತಲ್ಲ, ಸೊ ಇವಾಗ ಯಾಕಿಲ್ಲ ಅನ್ನೋ ಅವ್ರಿಗೆ ಒಂದು ಡಿಫ್ರೆನ್ಸಸ್ ಗೊತ್ತಾಗ್ಬಿಡುತ್ತೆ. ಸೊ ಹೌ ಟು ಇನ್ಕಾರ್ಪೊರೇಟ್, ಹೌ ಟು ಇಂಪ್ರೂವ್ ಆರ್ ಸ್ಕಿಲ್, ಹೌ ಟು ಕೋಪ್ ಅಪ್ ವಿತ್ ಅವರ್ ಹಸ್ಬೆಂಡ್ ಆರ್ ಮೈ ವೈಫ್. ಹಿಂದೆ ಇಷ್ಟು ಚೆನ್ನಾಗಿತ್ತು 10 years ಬ್ಯಾಕ್, 12 years ಬ್ಯಾಕ್, 15 years ಬ್ಯಾಕ್. Now what's the reason, what are the reason behind these changes ಅಂತ ಅಂದಾಗ ಅದಕ್ಕೆ ಹುಡುಕ್ಬೇಕು. ಒಬ್ಬ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ಬಿಡಬೇಕು. ನಾವು ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಬಿಡಬೇಕು ಅಂತ ಅಂದಾಗ ಅವನ ಡೈರೆಕ್ಷನ್ ಏನಿರುತ್ತೆ, ಅದರ ಇಂಟೆನ್ಷನ್ ಏನಿರುತ್ತೆ, ಸೊ ಅದನ್ನ ಮುಂದುವರಿಯಲಿಕ್ಕೆ ಆಪ್ಷನ್ಸ್ಗಳನ್ನು ನಾವು ಕೊಡ್ಬೇಕಾಗುತ್ತೆ, ಅಕ್ನಾಲೇಜ್ ಮಾಡಬೇಕಾಗತ್ತೆ. ಸೊ ಅಕ್ನಾಲೇಜ್ ಮಾಡಿದಾಗ ಸೊ ಒಳ್ಳೆ ರೆಸ್ಪಾನ್ಸಸ್ಗಳು ಅಥವಾ ಒಳ್ಳೆ ಡೆವಲಪ್ಮೆಂಟ್ಸ್ಗಳು ಆತನ ಅಲ್ಲಿ ಉಂಟಾಗುವಂಥದ್ದು ಕಂಡು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಒತ್ತಡವನ್ನ ಲಿಸ್ಟ್ ಮಾಡ್ತೀವಿ, ಒತ್ತಡಗಳನ್ನ ಲಿಸ್ಟ್ ಮಾಡ್ತೀವಿ. ಆ ಲಿಸ್ಟ್ ಅಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ, ಯಾವುದು ಲೀಸ್ಟ್ ಎಫೆಕ್ಟಿವ್ ಆಗಿದೆ, ಆ 10 ಡಿಫ್ರೆಂಟ್ ಸ್ಟ್ರೆಸ್ ಅನ್ನು ಉಂಟು ಮಾಡುವಂತಹ ಎಲಿಮೆಂಟ್ಗಳು ಯಾವುದು ಅಂತ, ಯಾವ್ದು ಕಡಿಮೆ ಮಾಡಿರುತ್ತೆ, ಯಾವ್ದು ಜಾಸ್ತಿ ಮಾಡಿರುತ್ತೆ, ಅದ್ರ ಜೊತೆ ಕಂಪೇರ್ ಮಾಡುವಂಥದ್ದು. ಸೊ ಇಟ್ಸ್ ಫಾರ್ ಬೆಟರ್. ಸೊ ಅಷ್ಟು ಆಗಿಲ್ಲ ಎಫೆಕ್ಟ್, ತೀವ್ರತೆ ಅಷ್ಟಿಲ್ಲ ಅನ್ನೋ ಒಂದು ಪಾಸಿಟಿವ್ ವೈಬ್ ಅನ್ನು ಕೊಡ್ತಾ ಹೋಗ್ಬೇಕು. ನಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ, ಆ ಪ್ರಾಬ್ಲಮ್ ಅನ್ನ ನಾವು ಹೇಗೆ ಫೀಲ್ ಮಾಡ್ತಾ ಇರ್ತೀವಿ ಅಥವಾ ಫೇಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ನಿಯರೆಸ್ಟ್ ಇರ್ತಕ್ಕಂಥದ್ದು ಏನು ಪಾಸಿಟಿವ್ ಆಗಿರ್ತಕ್ಕಂಥ ಎಲಿಮೆಂಟ್ ಏನಿರುತ್ತೆ ಅದನ್ನ ಕಾರ್ಲೇಟ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಮೌಂಟ್ ಆಫ್ ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗೆ ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್ ವರ್ಕ್ಸ್. ತೀವ್ರತೆಯನ್ನ ಇಂಟೆನ್ಸಿಟಿ ಇರುತ್ತೆ. ಸೊ ಎಂತರ್ಗೂ ಈಗ BP ಅಥವಾ ಶುಗರ್ ಅಂತ ನಾವು ತಲೆ ಕೆಡಿಸ್ಕೊಂಡ್ರೆ ಫಿಸಿಕಲ್ ಕಾಯಿಲೆಗಳಾಗಿ, ಯಾರಲ್ಲಿ ಇಲ್ಲ BP, ನಾರ್ಮಲ್ ಒಂದು ಅಮೌಂಟ್ ಆಫ್ BP ಇರಲೇಬೇಕು, ಬ್ಲಡ್ ಪ್ರೆಷರ್ ಇರಲೇಬೇಕು. ಶುಗರ್ ಲೆವೆಲ್, ನಮ್ಮ ಬ್ಲಡ್ ನಲ್ಲಿ ಗ್ಲೂಕೋಸ್ನ ಒಂದು ಸಿಹಿಯ ಅಂಶ ಇರಬೇಕು. ಸೊ ಇಲ್ಲ ಅಂತ ಅಂದಾಗ ಸಮಸ್ಯೆ ಆಗುತ್ತೆ. ಎಷ್ಟು ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು, ಅದಕ್ಕೆ ಕಾರಣ ಆಗುವಂತ ಅಂಶಗಳು ಏನು, ಯಾವುದಾಗಿ ನಾವು ಕಾರಣ ಕೊಡುವಂತ ಅಂಶಗಳನ್ನಾಗಿ ಇಟ್ಕೋಬೇಕು. ಸೊ ಇವೆಲ್ಲವೂ ಸಹ ಈ PTSD ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ನಲ್ಲಿ ಕಂಡುಬರ್ತಾ ಹೋಗುತ್ತೆ. PTSD ಓಕೆ. ಮೆಕ್ಯಾನಿಸಮ್, ಕೋಪಿಂಗ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲಿ 3 ರೀತಿಯಾದ ಕೋಪಿಂಗ್ ಮೆಕ್ಯಾನಿಸಮ್ಸ್ ಇದೆ. ಪ್ರಾಬ್ಲಮ್ ಫೋಕಸ್ಡ್, ಎಮೋಷನ್ ಫೋಕಸ್ಡ್, ಸೀಕಿಂಗ್ ಸೋಷಿಯಲ್. ಒಬ್ಬ ವ್ಯಕ್ತಿ ಒಂದು ಘಟನೆಯನ್ನ ಸಮರ್ಥವಾಗಿ ಎದುರಿಸಬೇಕು, ಫೇಸ್ ಮಾಡಬೇಕು ಅನ್ನೋದೇ ಆದ್ರೆ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅನ್ನ ಅಪ್ಲೈ ಮಾಡ್ಕೋಬೇಕು, ಆಡ್ ಮಾಡ್ಕೋಬೇಕು. ಯಾರು ಒಂದು ಸಮಸ್ಯೆಯ ಮೂಲವನ್ನ ಪತ್ತೆ ಹಚ್ಚಿ ಮೂಲವನ್ನ ಕಂಡುಹಿಡಿದು ಅದಕ್ಕೆ ಎಲ್ಲಿ ಚಿಕಿತ್ಸೆಯನ್ನ ಕೊಡಬೇಕು ಅಲ್ಲಿ ಕೊಡೋದೇ ಆದ್ರೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಏನೆಲ್ಲ ಸಂದರ್ಭಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇರ್ತೀವಿ, ಅಥವಾ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ಸ್ ಅನ್ನ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಅದರ ತೀವ್ರತೆ ನಿಧಾನದಿಂದ ಹೋಗಿ ನಿಂತು ಹೋಗುತ್ತೆ. ಸೊ ಹೀಗೆ ಪ್ರಾಬ್ಲಮ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸು ಸಮಸ್ಯೆಗೆ ಪರಿಹಾರವನ್ನ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್, ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಸು, ಅದರಿಂದ ಹೇಗೆ ಡೀಲ್ ಮಾಡಬೇಕು, ಸೊ ಹೇಗೆ ಗ್ರಹಿಸ್ಕೋಬೇಕು, ಯಾವುದೇ ರೀತಿಯಾದಂಥ ವಸ್ತುವಿಗೆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು. ಸೊ ಇದೆಲ್ಲವೂ ಸಹ ಕಾರಣ ಆಗುವಂತಹ ಅಂಶ. ಎಮೋಷನ್ ಫೋಕಸ್ಡ್ ಕೋಪಿಂಗ್ ಸ್ಟ್ರಾಟಜೀಸ್, ಎಮೋಷನ್ ಫೋಕಸ್ಡ್ ಎಮೋಷನ್ ಮೆಕ್ಯಾನಿಸಮ್. ಸೊ ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕು ಅನ್ನೋ ಸಂದರ್ಭದಲ್ಲಿ ಹೆಚ್ಚು ಸಮಸ್ಯೆಯ ಪರಿಹಾರಕ್ಕೆ ಒತ್ತು ಕೊಡೋದಕ್ಕಿಂತ ಆ ಸಂದರ್ಭದಿಂದ ಎಸ್ಕೇಪ್ ಆಗುವಂತಹ ಮನೋಭಾವವನ್ನ ಇಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಕೈಂಡ್ ಆಫ್ ಡಿನೈಡ್, ಕೈಂಡ್ ಆಫ್ ಡೂಯಿಂಗ್ ಪೂಜಾ, ಡ್ರಿಂಕಿಂಗ್ ಮೋರ್ ಆಲ್ಕೋಹಾಲ್, ಡ್ರಗ್ ಅಥವಾ ಎನಿ ಕೈಂಡ್ ಆಫ್ ಸಬ್ಸ್ಟೆನ್ಸ್ ಕನ್ಸಂಪ್ಷನ್ಸ್, ಅದರಿಂದ ಆಚೆ ಉಳಿಯುವಂಥದ್ದು, ಇದರಿಂದ ದೂರ ಉಳಿಯುವಂಥದ್ದು. ಸೊ ಇವೆಲ್ಲ ದೀಸ್ ಆರ್ ದ ಎಮೋಷನ್ ಫೋಕಸ್ಡ್ ಕೋಪಿಂಗ್ ಮೆಕ್ಯಾನಿಸಮ್ ವಾಟ್ ವಿ ವಿಲ್ ಯೂಸ್ ಇನ್ ಸಮ್ ಸರ್ಟನ್ ಎಕ್ಸ್ಟೆಂಟ್. ಅಂತಹ ಕಾರಣದಿಂದ ನಮ್ಮಲ್ಲಿ ವರ್ತನೆಯಲ್ಲಿ ಕಂಡು ಬರ್ತಕ್ಕಂತಹ ಬದಲಾವಣೆಗಳು, ಸಂದರ್ಭ ಇರುತ್ತೆ, ಸ್ಟ್ರೆಸ್ಫುಲ್ ಇವೆಂಟ್ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತೀವಿ, ಯಾವ ರೀತಿಯಾಗಿ ಅದನ್ನು ತಡೆ ಹಿಡಿತೀವಿ, ಯಾವ ರೀತಿಯಾಗಿ ಅದನ್ನ ಪ್ರಿವೆಂಟ್ ಮಾಡ್ತೀವಿ. ಅಂದ್ರೆ ಪ್ರಿವೆಂಟ್ ಮಾಡೋದಕ್ಕೆ ಎರಡು ವಿಧ, ಪ್ರಾಬ್ಲಮ್ ಫೋಕಸ್ಡ್ ಮತ್ತೆ ಎಮೋಷನ್ ಫೋಕಸ್ಡ್. ಪ್ರಾಬ್ಲಮ್ ಫೋಕಸ್ಡ್ ಅಲ್ಲಿ ನಾವು ಒಂದು ಸಂದರ್ಭವನ್ನ ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದನ್ನ ಡೀಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಸ್ಟ್ರೆಸ್ ಅಂತ ಅಂದ್ರೇನೆ ಅದು ಒಂದು ಫೈಟ್ ಮಾಡ್ತೀವಿ, ಫೈಟ್ ಆರ್ ಫ್ಲೈಟ್. ಇಟ್ಸ್ ಅ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸಸ್ ಆಫ್ ದ ಬಾಡಿ. ಉದಾಹರಣೆಗೆ ಒಂದು ವೈಲ್ಡ್ ಅನಿಮಲ್ ಬರ್ತಾ ಇದೆ ನಮ್ಮ ಎದುರಿಗೆ, ಅದೇನಾದ್ರೂ ಚಿಕ್ಕದು, ಫಾರ್ ಎಕ್ಸಾಂಪಲ್ ಹುಲಿ ಅಂತ ಇಟ್ಕೊಳ್ಳೋಣ. ಹುಲಿ ಅಂತ ಇಟ್ಕೊಂಡಾಗ ಇನ್ನು ಚಿಕ್ಕ ಮರಿ ರೀತಿಯಾಗಿದೆ, ಓಕೆ, ಅಷ್ಟು ಹಾರ್ಮ್ಫುಲ್ ಆಗಿರೋದಿಲ್ಲ ಅಂತ ನಮ್ಮ ಆ ಮೂಮೆಂಟ್, ನಾವು ಯಾವಾಗ ಸಡನ್ ಆಗಿ ಎಕ್ಸ್ಪ್ಲೋಜರ್ ಆಗ್ತೀವಿ ಇನ್ ಫ್ರಂಟ್ ಆಫ್ ದ ಟೈಗರ್, ನಮ್ಗೆ ಅದು ಫೀಲ್ ಆಗುತ್ತೆ. ಅದನ್ನ ಫೇಸ್ ಮಾಡ್ಬೋದಾ, ಇಲ್ಲ ಆ ಸಿಚುಯೇಷನ್ ಇಂದ ನಾವು ದೂರ ಇರ್ಬೋದಾ. ಯಾವಾಗ ವಿ ಹ್ಯಾವ್ ಸಫಿಶಿಯಂಟ್ ಸ್ಟ್ರೆಂತ್ ಅಂಡ್ ನಾಲೆಡ್ಜ್ ಅಂಡ್ ಏನೋ ವಿಲ್ ಪವರ್ ಇದೆ ಅಂತ ಅನ್ನಿಸ್ದಾಗ ಅದನ್ನ ಫೇಸ್ ಮಾಡ್ತೀವಿ. ವಿ ಟ್ರೈ ಟು ಫೇಸ್ ಇಟ್. ಒಂದು ವೇಳೆ ಬಂದಿರ್ತಕ್ಕಂಥ ಒಂದು ವೈಲ್ಡ್ ಅನಿಮಲ್ ಬಲಿಷ್ಠವಾಗಿದೆ, ನಮ್ಗಿನ್ನ ಬಲಿಷ್ಠವಾಗಿದೆ, ನಾವು ಅದನ್ನ ಟ್ರೇಸ್ ಮಾಡೋಕ್ಕೂ ಆಗಲ್ಲ, ನಾವು ಅದನ್ನು ಎದುರಿಸೋದಕ್ಕಾಗೋದಿಲ್ಲ, ಅದರ ಕಾನ್ಸಿಕ್ವೆನ್ಸಸ್ ನಾವು ಅದನ್ನು ಫೇಸ್ ಮಾಡ್ತಾ ಇದೀವಿ, ಮಾಡಲೇಬೇಕು ಅಂತ ಅನಿವಾರ್ಯತೆ ಬಂತು ಅಂತ ಅಂದಾಗ, ಸೊ ಅಲ್ಲಿ ಎಸ್ಕೇಪಿಸಮ್, ಆ ಸಿಚುಯೇಷನ್ ಇಂದ ತಪ್ಪಿಸಿಕೊಳ್ಳುವ ವರ್ತನೆಗಳು ನಮ್ಮಲ್ಲಿ ಒಮ್ಮೆಲೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಏನಾಗಬಹುದು, ಅಂತ ಸಂದರ್ಭಗಳು ಏನಾಗಬಹುದು, ಕೆಲವು ಬಾರಿ ಪೂಜೆಗೆ ನಮ್ಮಷ್ಟಕ್ಕೆ ನಾವು ಒಳಗೆ ಮಾಡ್ಕೋಬಹುದು, ಆಲ್ಕೋಹಾಲ್ ಕನ್ಸಂಪ್ಷನ್, ಡ್ರಗ್ ಕನ್ಸಂಪ್ಷನ್ ಮಾಡ್ಕೋಬಹುದು, ಆ ಸಿಚುಯೇಷನ್ ಇಂದ ದೂರ ಇರಬಹುದು, ಅಥವಾ ಒಂದು 6 ತಿಂಗಳು ಅಂತ ಸಂದರ್ಭವನ್ನ ಎದುರಿಸಕ್ ಆಗದೆ ಇರುವಂತದ್ದು, ಮನೆ ಬಿಟ್ಟು ಹೋಗುವಂಥದ್ದು, ದೇಶನ ಬಿಟ್ಟು ಹೋಗುವಂಥದ್ದು. ಸೊ ಎಸ್ಕೇಪಿಸಮ್, ಎಸ್ಕೇಪ್ ಬಿಹೇವಿಯರ್ಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಇನ್ನು ಸೀಕಿಂಗ್ ಸೋಷಿಯಲ್ ಹೆಲ್ಪ್. ಸೊ ಆಬ್ವಿಯಸ್ಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ, ನಾವು ಅದನ್ನು ಫೇಸ್ ಮಾಡಕ್ ಆಗ್ತಾ ಇಲ್ಲ, ನಾವು ಅದಕ್ಕೆ ದಾರಿಗಳು ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂತಂದಾಗ ಎಕ್ಸ್ಪರ್ಟ್ ಒಪಿನಿಯನ್, ಸೊ ಎಕ್ಸ್ಪರ್ಟ್ ಹೆಲ್ಪ್, ಸೊ ಬೇರೆ ಬೇರೆ ಇವರ ಹೆಲ್ಪ್ಗಳನ್ನ ನಾವು ತೆಗೆದುಕೊಳ್ತಾ ಹೋಗ್ಬೋದು. ಸೊ ಹೀಗೆ ಒಂದು ಸ್ಟ್ರೆಸ್ ಬೆಳವಣಿಗೆ ಆಗ್ತಾ ಇದೆ, ಅದು ಬೆಳವಣಿಗೆ ಆಗಿದೆ ಅಂತ ಅಂದಾಗ ನಾವು ಅದನ್ನ ಕೋಪ್ ಅಪ್ ಮಾಡ್ಕೊಳೋದಕ್ಕೆ ನಾವು ಅನೇಕ ಕಾರಣಗಳನ್ನ ನೋಡ್ತೀವಿ, ಕಾರಣಗಳನ್ನ ಸಹ ನಾವು ಹುಡುಕ್ತೀವಿ. ಓಕೆ, ಸೊ ಇವತ್ತಿಗೆ ಮತ್ತು ಸಮಯ ಮುಗಿದಿದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.